ನಮಸ್ಕಾರ. ಮೊದಲು ಕೃಷ್ಣಾಷ್ಟಕವನ್ನು ಹೇಳಿಕೊಳ್ಳೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪಸಂಕಾಶಂ ಆರಾಮೂಢಶೋಭಿತಂ ರತ್ನಕಂಕರಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಟಕಸಂಯುಕ್ತಂ ಪೂರ್ಣಚಂದ್ರವಿಭಾನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಕಂಕರಸಂಯುಕ್ತಂ ಚಾರುಹಾಸ್ಯಂ ಚತುರ್ಭುಜಂ ಬಹಿರ್ವಿಂಧ್ಯಾವಚೂಡಾಂಕರಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಪಲಪದ್ಮಪತ್ರಾಶ್ವಂ ನೀಲದೀಪೋದಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಶಸಂಯುಕ್ತಂ ಪೀತಾಂಬರಶೋಭಿತಂ ಅವಾಪ್ತತುಲಸೀನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕುಚಕುಂದರ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಹೋರಸ್ಕಂ ವನಮಾಲಾವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ. ನಾವೊಂದು 3 ದಿವಸದಿಂದ ಈ ಗೀತಾತ್ರಿಕೆಯ ಕ್ಲಾಸನ್ನು ಮಾಡ್ಕೊಳ್ತಾ ಇದ್ದೀವಿ. ನಿನ್ನೆ ಧ್ಯಾನ ಶ್ಲೋಕಗಳನ್ನು ನಾವು 2 ಶ್ಲೋಕಗಳನ್ನು ಹೇಳ್ಕೊಟ್ವಿ. ಆ 2 ಶ್ಲೋಕ ಹೇಳೋಣ ನಾವೀಗ, ಅಲ್ಲಿಂದ ಮುಂದಕ್ಕೆ ಹೇಳ್ಕೊಳ್ಳೋಣ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾನಾರಾಯಣೇನ ಸ್ವಯಂ ವ್ಯಾಸೇನ ಪ್ರತಿಭಾಂ ಪುರಾಣಿನ ಮಧ್ವೇ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ರಸದಾಧ್ಯಾಯಿನೀಂ ಅಮರತ್ವಾಂ ವಿಸ್ತರಾಮಿ ಭಗವದ್ಗೀತೆ ಭಗವದ್ವೇಷಿಣೀಂ. ನಮೋಸ್ತುತೆ ವ್ಯಾಸವಿಶಾಲಬುಧೇ ಉಲ್ಲಾರವಿಂದಾಯ ಪರ್ಗಣೇರ ಯೇನ ತ್ವಯಾ ಭಾರತಯಂ ಪುನಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಪ್ರಪನ್ನಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ. ಹೇಳಿ. ಪ್ರಪನ್ನಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಇನ್ನೊಂದ್ಸರಿ ಹೇಳೋಣ ಮಕ್ಕಳಿಗೆ. ಹುಡುಗನಿಗೆ ಚೀಟಿ ಬರಲ್ವ ಅವನಿಗೆ ಕನ್ನಡ? ನಿಮ್ಮ ಹತ್ರ ಇಲ್ವಾ ಚೀಟಿ? ಕೊಟ್ಟಿಲ್ವಾ ಚೀಟಿ? ಇಲ್ವಾ ನಿಮ್ಮ ಹತ್ರ? ಇದೆ. ಹಾಂ, ಅವನಿಗೆ ಒಂದು ಕೊಡಿ. ಹಾಂ, ಧ್ಯಾನ ಶ್ಲೋಕ ಮಕ್ಕಳು ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಪ್ರಪನ್ನಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ. ಪ್ರಪನ್ನಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಬಹಳ ಸರಳವಾಗಿದೆ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರ ಏಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತ ಅಮೃತ ದುಹೇ ನಮಃ. ಎಲ್ಲ ಪದಗಳು ಕೂಡ ಚತುರ್ಥಿ ವಿಭಕ್ತಿಯಲ್ಲಿದೆ. ಚತುರ್ಥಿ ವಿಭಕ್ತಿ ಅಂತ ಹೇಳಿದ್ರೆ ಅವನಿಗೆ, ಗೋಸ್ಕರ ಅಂತ ಹೇಳ್ತಾರೆ ಚತುರ್ಥಿ ವಿಭಕ್ತಿಯನ್ನು. ಆದ್ದರಿಂದ ಪ್ರಪನ್ನ ಪಾರಿಜಾತಾಯ
ಒಂದು ಕೈಯಲ್ಲಿ ಹಸುಗಳನ್ನು ಮುನ್ನಡೆಸುವುದಕ್ಕಾಗಿ ಹಿಡಿದುಕೊಂಡಿರುವ ಬೆತ್ತ, ಜೊತೆಯಲ್ಲಿ ಇನ್ನೊಂದು ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಧರಿಸಿ ನಿಂತಿರುವ ಪ್ರಪನ್ನ ಪಾರಿಜಾತಾಯ, ತನ್ನಲ್ಲಿ ಆಶ್ರಯವನ್ನು ಬೇಡಿ ಬಂದಂತಹ ಎಲ್ಲರ ಇಚ್ಛೆಯನ್ನು ಪೂರೈಸಲು ಸಿದ್ಧನಾಗಿರುವ, ಗೀತಾಮೃತವೆಂಬ ಹಾಲನ್ನು ಕರೆಯುತ್ತಿರುವ ಅಥವಾ ಕರೆದುಕೊಟ್ಟಿರುವ ಗೋವಳನಾದ ಶ್ರೀಕೃಷ್ಣನೇ ನಿನಗೆ ನಮಸ್ಕಾರಗಳು. ಕೃಷ್ಣ ತನ್ನ ಬಲಗೈಯಲ್ಲಿ ಜ್ಞಾನಮುದ್ರೆಯನ್ನು ಧರಿಸಿದ್ದಾನೆ. ಕೃಷ್ಣ ಎಂಥವನು ಅಂತ ಕೇಳಿದ್ರೆ ಪಾರಿಜಾತಾಯ ಅನ್ನುವ ಪದ ಇದೆ. ಪಾರಿಜಾತ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರುವಂತೆ ಪಾರಿಜಾತ ಪುಷ್ಪ ತರು ಹೇಗೆ ದೇವಲೋಕದಿಂದ ಇಲ್ಲಿಗೆ ಬಂತು ಅನ್ನುವ ಕಥೆ ಎಲ್ಲರಿಗೂ ಗೊತ್ತುಂಟು. ಸಾಮಾನ್ಯವಾಗಿ ದೇವಲೋಕದ ಒಂದು ಮಹಾದಿವ್ಯ ವೃಕ್ಷ, ಅದು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಪ್ರಪನ್ನ ಶರಣಾಗುವುದು, ಪ್ರಪನ್ನತೆ ಅಂತ ಹೇಳಿದ್ರೆ ಶರಣಾಗುವುದು. ಕೃಷ್ಣ ಗೀತೆಯ ಉಪದೇಶವನ್ನು ಮಾಡುವ ಮೊದಲು ಅರ್ಜುನ ಅವನಿಗೆ ಸಂಪೂರ್ಣವಾಗಿ ಸರೆಂಡರ್ ಆಗ್ತಾನೆ. 2ನೇ ಅಧ್ಯಾಯದ 7ನೇ ಶ್ಲೋಕ ಹೇಳುತ್ತೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತ ಯಚ್ಛ್ರೇಯಸ್ಯಾಂ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಅಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಿನಗೆ ನಾನು ಶರಣಾಗಿದ್ದೇನೆ, ನಿನ್ನ ಶಿಷ್ಯ ನಾನು. ಆದ್ದರಿಂದ ನೀನು ಮಾಂ ಶಾಧಿ. ಶಾಧಿ ಅಂದರೆ ಐ ಪ್ರೇ ಇನ್ಸ್ಟ್ರಕ್ಟ್ ಮೀ. ಶಾಧಿ ಅಂದರೆ ಇನ್ಸ್ಟ್ರಕ್ಟ್. ನನ್ನನ್ನು ನೀನು ಶಿಷ್ಯನನ್ನಾಗಿ ಸ್ವೀಕರಿಸಿ ನನ್ನನ್ನು ಮುನ್ನಡೆಸಬೇಕು, ಮಾರ್ಗದರ್ಶಕನಾಗಬೇಕು. ನಾನು ಒಂದು ರೀತಿಯ ದೈನ್ಯ, ಮೋಹ, ಶೋಕಗಳಿಂದ ಏನೂ ಕೂಡ ಗೊತ್ತಾಗದೇ ಇರುವಂತಹ ಒಂದು ಅಯೋಮಯ ಸ್ಥಿತಿಯಲ್ಲಿ ಇದ್ದೇನೆ. ಧರ್ಮ ಸಮೂಢಚೇತ. ಅಲ್ಲಿ ಅವನು ಪ್ರಪನ್ನನಾದ ಮೇಲೆ ಕೃಷ್ಣನ ಉಪದೇಶ ಶುರುವಾಗುತ್ತೆ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತ ಹೇಳಿ ಆ ಅಧ್ಯಾಯಕ್ಕೆ ಬಂದಾಗ ಆ ಶ್ಲೋಕವನ್ನು ನಾವು ಹೇಳ್ಕೊಳ್ಬೋದು. ಅದರಿಂದ ಪ್ರಪನ್ನತೆ ಅಂತ ಹೇಳುವುದು ಬಹಳ ಮುಖ್ಯ. ಈ ಶ್ಲೋಕದಲ್ಲಿ ಮುಖ್ಯವಾಗಿ ಮಹಾಭಾರತದ ಆರಾಧ್ಯ ಮೂರ್ತಿಯಾದ ಶ್ರೀಕೃಷ್ಣನ ಒಂದು ವಿಶಿಷ್ಟವಾದ ಆ ವ್ಯಕ್ತಿತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮಧುಸೂದನ ಸರಸ್ವತಿ ಸ್ವಾಮಿಗಳವರು. ಕೃಷ್ಣ ಶರಣಾಗತರಾಗಿ ಬಂದವರಿಗೆ ಕಲ್ಪವೃಕ್ಷದಂತೆ ಕೇಳಿದ್ದನ್ನೆಲ್ಲ ಕೊಡುವವನು ಅನ್ನುವ ಅರ್ಥ. ಕೇಳಿದ್ದನ್ನೆಲ್ಲ ಕೊಡ್ತಾನೆ ಅಂತಾದಮೇಲೆ ಶರಣಾಗಲಿಕ್ಕೆ ಏನು ತೊಂದರೆ ನಮಗೆ? ಶರಣಾಗೋಣ ಅಲ್ವಾ? ಹಾಗಾದರೆ ಭಗವಂತನನ್ನು ಒಲಿಸಿಕೊಳ್ಳುವುದು, ಭಗವಂತನಿಂದ ಏನಾದರೂ ವರವನ್ನು ಪಡೆಯುವುದು ಅಷ್ಟು ಸುಲಭವಾ ಅಂತ ಹೇಳಿ ಕೇಳ್ತಾರೆ. ಶರಣಾಗುವುದು ಅಂತ ಹೇಳಿದರೆ ಸುಮ್ಮನೆ ಒಂದು ಮಂಗಳಾರತಿ ಮಾಡಿ ನಮಸ್ಕಾರ ಮಾಡುವುದಲ್ಲ, ಸ್ತೋತ್ರವನ್ನು ಇದ್ದಿದ್ರಲ್ಲಿ ನಮಗೆ ಬರುವಂತಹ ರಾಗದಲ್ಲಿ ಅವನ ಮುಂದೆ ಹೇಳಿಕೊಳ್ಳುವುದು ಅಲ್ಲ. ಶರಣಾಗುವುದು ಅಂತ ಹೇಳಿದ್ರೆ ನಮ್ಮನ್ನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸಿಕೊಂಡು ಬಿಡುವುದು. ಹಾಗೆ ಅರ್ಪಿಸಿಕೊಂಡಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿ ಒಂದು ಸ್ನೇಹಕ್ಕಿಂತ ಹೆಚ್ಚಿನ ಭಕ್ತಿ ಭಾವ ಬರುತ್ತೆ. ಆ ಭಕ್ತಿಯನ್ನು ಭಗವಂತ ಒಪ್ಪಿಕೊಳ್ತಾನಂತೆ. ಅಂತಹ ಭಕ್ತಿಯನ್ನು ತೋರಿಸಿದವರಿಗೆ ತನ್ನನ್ನೇ ತಾನು ಮಾರಿಕೊಂಡು ಬಿಡ್ತಾನೆ ಅನ್ನುವಂತಹ ಒಂದು ಸುಂದರವಾದ ಶ್ಲೋಕವನ್ನು ಹೇಳ್ತಾರೆ. ತುಳಸೀ ದಲ ಮಾತ್ರೇಣ ಜಲೇನ ಚುಲಕಸ್ಯ ಚ ವಿಕ್ರೀಣೀತೆ ಸ್ವಯಂ ಸ್ವಮಾತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲಃ ಅನ್ನುವಂತಹ ಒಂದು ಶ್ಲೋಕ. ಕೇವಲ ಒಂದು ತುಳಸಿ ದಳವನ್ನು ಮಾತ್ರವೇ ಸಾಕು ಭಗವಂತನಿಗೆ ಅರ್ಪಣೆ ಮಾಡಿದರೆ, ತುಳಸಿ ದಲ ಮಾತ್ರೇಣ ಜಲೇನ ಚುಲಕಸ್ಯ ಚ ಅಂತ ಹೇಳ್ತಾರೆ. ಅವನಿಗೆ ಯಾವ ಕೀರು ಪರಮಾನ್ನ ಏನೂ ಬೇಕಾಗಿಲ್ಲವಂತೆ. ಒಂದು ಉದ್ಧರಣೆ ನೀರು, ಚುಲಕ ಅಂತ ಹೇಳಿದ್ರೆ ಆಚಮನಕ್ಕಾಗಿ ನಾವು ತೆಗೆದುಕೊಳ್ಳುವಂತಹ ನೀರಿನ ಪ್ರಮಾಣವನ್ನು ಚುಲಕ ಅಂತ ಹೇಳ್ತಾರೆ. ಆಚಮನ ಅನ್ನುವ ಪದವನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ಬೋದು. ಗೊತ್ತಿಲ್ಲದೆ ಇದ್ದರೆ ಅದರ ಅರ್ಥ ಇಷ್ಟೇ. ನಾವು ಸಾಮಾನ್ಯವಾಗಿ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮ ಮಾಡುವ ಬದಲು ಆಚಮನ ಮಾಡಿ ಅಂತ ಹೇಳ್ತಾರೆ. ಆಚಮನ ಮಾಡುವಾಗ ನಾವು ಉದ್ಧರಣೆಯಿಂದ ಕೈಗೆ ನೀರು ಹಾಕಿಕೊಳ್ತೀವಿ. ಆ ನೀರು ಎಷ್ಟು ಹಾಕಿಕೊಳ್ಳಬೇಕು? ಗೋಕರ್ಣಾಕೃತಿ ಹಸ್ತೇನ ಮಾಷ ಮಗ್ನ ಜಲಂ ಪಿಬೇತ್ ಅಂತ ಹೇಳಿ ಶಾಸ್ತ್ರ. ನಮ್ಮ ಕೈ ಆಚಮನ ಮಾಡುವಾಗ ಈ ರೀತಿ ಇರಬೇಕು.
ಗೋಕರ್ಣ ಆಕೃತಿ ಹಸ್ತೇನ ಮಾಷಮಗ್ನ ಜಲಂ ಪಿಬೇತ್. ಒಂದು ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಮಾತ್ರವೇ ತೆಗೆದುಕೊಳ್ಬೇಕು. ಅದನ್ನೇ ಚುಲಕ ಅಂತ ಹೇಳಿದ್ದಾರೆ ಆ ಶ್ಲೋಕದಲ್ಲಿ. ಆ ರೀತಿಯಲ್ಲಿ ಆ ಚಮನ ಅಂತ ಹೇಳಿದರೆ ಆ ಪಾದ ಮೌಳಿ ಪರ್ಯಂತರಂ ಚಮನಂ ಅಂದರೆ ಶುದ್ಧೀಕರಣಂ ಕ್ರಿಯತೆ ಇದು ಆ ಚಮನ. ಆದ್ದರಿಂದ ಅದನ್ನು ಬರೀ ಒಂದು ಉದ್ಧರಣೆಯಲ್ಲಿ ನೀರು ತಗೊಂಡು ಒಂದು ಉದ್ದಿನ ಕಾಳು ಮುಳುಗುವಷ್ಟು ನೀರು ಹಾಕಿಕೊಂಡು ನಾವು ನೀರು ಕುಡಿದು ಬಿಟ್ಟರೆ ಅದು ನಮ್ಮನ್ನು ಶುದ್ಧಿ ಮಾಡುತ್ತಾ? ಇಲ್ಲ. ಅದರ ಜೊತೆಯಲ್ಲಿ ನಾವು ಮನಸ್ಸಿನಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಕೇಶವಾಯ ನಮಃ ಅಥವಾ ಕೇಶವಾಯ ಸ್ವಾಹ, ಆ ಕೇಶವನ ನಾಮವನ್ನು ಸೇರಿಸ್ತೀವಿ ಅಲ್ಲಿ. ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಆ ನಾಮಗಳೆಲ್ಲ ನಾಮಸ್ಮರಣೆಯಿಂದ ನಮ್ಮ ಮನಸ್ಸು ಪರಿಪಕ್ವವಾಗಿ ಆ ಭಕ್ತಿಯ ಭಾವ ನಮಗೆ ಬರಬೇಕು. ಕೃಷ್ಣ ಅದೆರಡರಿಂದನೇ ತೃಪ್ತನಾಗಿಬಿಡ್ತಾನಂತೆ. ವಿಕ್ರೀಣೀತೆ ಸ್ವಮಾತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲ ಅನ್ನುವ ಮಾತನ್ನು ಹೇಳ್ತಾರೆ. ವಿಕ್ರೀಣೀತೆ ತನ್ನಂತಾನು ಮಾರಿಕೊಂಡು ಬಿಡ್ತಾನೆ. ಸ್ವಂ ಆತ್ಮಾನಂ ವಿಕ್ರೀಣೀತೆ ಯಾರಿಗೆ? ಭಕ್ತೇಭ್ಯ ಭಕ್ತರಿಗೆ. ಯಾಕೆ? ಅವನು ಭಕ್ತವತ್ಸಲ. ಆ ರೀತಿಯಲ್ಲಿ ಪ್ರಪನ್ನತೆಯಿಂದ ಏನನ್ನು ಬೇಕಾದರೂ ನಾವು ಅವನಿಂದ ಪಡೆಯಬಹುದು. ಒಂದು ಸಾರಿ ನಾವು ಅವನಿಗೆ ಪ್ರಪನ್ನರಾಗಿ ನಾನು ನಿನ್ನವನು, ನೀನು ನನ್ನನ್ನು ಉದ್ಧರಿಸಬೇಕು ಅಂತ ನಾವು ಅವನಿಗೆ ಶರಣಾದರೆ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳುವ ಮನಸ್ಸೇ ಬರುವುದಿಲ್ಲ ಅಂತ ಹೇಳ್ತಾರೆ. ಭಾಗವತದಲ್ಲಿ ಒಂದು ಮಾತುಂಟು, ತ್ವಮೇವ ವೇತ್ಸಿ ಶ್ರೇಯೋ ಮೇ ನೇದಮೇತದಿತೀತಿ ಚ ಬುದ್ಧಿಯೋಗಂಚ ಮೇ ದೇಹಿ ಏನ ತ್ವಾಂ ಉಪಯಾಮ್ಯ. ನಾನು ನಿನ್ನ ಮುಂದೆ ನಿಂತುಕೊಂಡು ಸ್ತೋತ್ರಗಳನ್ನೆಲ್ಲ ಹೇಳಿ ಪಾಠ ಮಾಡಿ ಅಥವಾ ಪೂಜೆ ಮಾಡಿ ಏನನ್ನೂ ಕೇಳುವುದಿಲ್ಲ, ಅದು ಕೊಡು ಇದು ಕೊಡು ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ ತ್ವಮೇವ ವೇತ್ಸಿ, ನಿನಗೆ ಗೊತ್ತುಂಟು. ಶ್ರೇಯೋ ಮೇ, ಯಾವುದು ಶ್ರೇಯಸ್ಸು ಯಾವುದು ಅಶ್ರೇಯಸ್ಸು ನನಗೆ ಅನ್ನುವುದು ನಿನಗೇ ಗೊತ್ತುಂಟು. ತ್ವಮೇವ ವೇತ್ಸಿ ಶ್ರೇಯೋ ಮೇ ನೇದಮೇತದಿತೀತಿ ಚ ನ ಇದಂ ಏತತು ಇತಿ. ಅದು ಕೊಡು ಇದು ಕೊಡು ಅಂತ ಹೇಳಿ ನಾನು ನಿನ್ನಲ್ಲಿ ಕೇಳೋದಿಲ್ಲ, ಆದರೆ ಇಷ್ಟು ಮಾತ್ರ ಕೇಳ್ತೀನಿ. ಬುದ್ಧಿಯೋಗಂಚ ಮೇ ದೇಹಿ, ನನಗೆ ಆ ಬುದ್ಧಿಯೋಗವನ್ನು ಕೊಡು. ಯಾವ ಬುದ್ಧಿಯೋಗ? ಬುದ್ಧಿಯೋಗಂಚ ಮೇ ದೇಹಿ ಏನ ತ್ವಾಂ ಉಪಯಾಮ್ಯಹಂ. ಯಾವ ಬುದ್ಧಿಯೋಗವನ್ನು ಇಟ್ಟುಕೊಂಡು ನಾನು ಜೀವನವನ್ನು ನಡೆಸುವುದು ಸಾಧ್ಯವಾದರೆ ಕೊನೆಯಲ್ಲಿ ನಾನು ನಿನ್ನನ್ನೇ ಬಂದು ಸೇರಬಹುದು. ತ್ವಾಂ ಉಪಯಾಮ್ಯಹಂ, ನಿನ್ನನ್ನೇ ಸೇರಬಹುದು. ಅಂತಹ ಬುದ್ಧಿಯೋಗವನ್ನು ಕೊಡು. ಅಂತಹ ಬುದ್ಧಿಯೋಗ ಯಾವುದು? ಭಕ್ತಿ. ಅದೇ ಭಕ್ತಿ. ಯಾಕೆ ಭಕ್ತಿಯನ್ನು ಕೊಡು ಅಂತ ಅವನನ್ನು ಕೇಳಬೇಕ ನಾವು ಅಂದರೆ? ಹೌದು, ಭಕ್ತಿಯನ್ನು ಕೊಡು ಅಂತ ಕೇಳಬೇಕು. ಭಕ್ತಿ ಅಷ್ಟು ಸುಲಭಕ್ಕೆ ಸಿಕ್ಕುವುದಲ್ಲ. ಭಜತಾಂ ಭಜಕಾಣಾಂ ಮುಕುಂದ ಮುಕ್ತಿಂ ದದಾತಿ ಕದಾಚಿನ್ ನಹಿ ಭಕ್ತಿಂ ದದಾತಿ ಅನ್ನುವ ಒಂದು ಮಾತು ಭಾಗವತದಲ್ಲಿ ಬರ್ತದೆ. ಭಜಿಸುವ ಭಕ್ತರಿಗೆ ಮುಕುಂದ ಮುಕ್ತಿಯನ್ನಾದರೂ ಕೊಟ್ಟಾನು, ಭಕ್ತಿಯನ್ನು ಕೊಡುವುದಿಲ್ಲ. ಯಾಕೆಂದರೆ ಪ್ರಾಮಾಣಿಕವಾದಂತಹ ಭಕ್ತಿ ಬರುವುದು ಬಹಳ ಕಷ್ಟ ಸಂಸಾರಿಗಳಿಗೆ. ಸಂಸಾರಿಗಳು ಏನೆಲ್ಲ ಪೂಜೆ ಮಾಡಿದ್ರು, ಏನೆಲ್ಲ ಸ್ತೋತ್ರ ಹೇಳಿಕೊಂಡ್ರೂ ಕೂಡ ಸಂಸಾರದ ಯಾವುದೋ ಒಂದು ಆಶಯ ಒಳಗಡೆ ನಿಹಿತವಾಗಿ ಗುಪ್ತವಾಗಿ ಇರ್ತದೆ. ಆದ್ದರಿಂದ ಅಲ್ಲಿ ಭಕ್ತಿ ಬರುವುದಿಲ್ಲ. ಭಕ್ತಿ ಬರಬೇಕಾದರೆ ನಮ್ಮನ್ನು ನಾವು ಬತ್ತಲಾಗದೆ ಬಯಲು ಸಿಕ್ಕದಿಲ್ಲಿ ಅನ್ನುವ ಒಂದು ಮಾತುಂಟು ವಚನದಲ್ಲಿ ಅಲ್ವಾ? ಆ ಬತ್ತಲಾಗುವುದು ಅಂದರೆ ಏನು? ನಾವು ಭೌತಿಕವಾಗಿ ಬತ್ತಲಾಗುವುದಲ್ಲ, ನಮ್ಮ ಮನಸ್ಸಿನ ಅಂತಃಕರಣದ ಎಲ್ಲ ಕಲ್ಮಶಗಳನ್ನು ಭಗವಂತನಲ್ಲಿ ತೊಳೆದು ಬಿಡುವುದು. ಆ ರೀತಿ ಆಗದೆ ಹೋದರೆ ಸರಿಯಾದ ಭಕ್ತಿ ಬರೋದಿಲ್ಲ. ಆಂಜನೇಯ ಸ್ವಾಮಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ರಾಮನ ಹತ್ರ. ಅದನ್ನು ಇಲ್ಲಿಯ ಭಜನೆಯಲ್ಲಿ ಅದನ್ನು ಯಾವಾಗಲೂ ಹೇಳ್ಕೊಳ್ತಾರೆ. ಸಾಮಾನ್ಯವಾಗಿ ರಾಮಕೃಷ್ಣ ಮಠದ ಭಜನೆಯಲ್ಲಿ ಅದು ಸೇರಿಕೊಂಡಿದೆ. ನಾನ್ಯಾ ಸ್ಪೃಹಾ ರಘುಪತೆ ಹೃದಯೇ ಸ್ಮದೀಯೇ ಸತ್ಯಂ ಬ್ರವೀಮಿ ಚ ಭವಾನ್ ಅಖಿಲಾಂತರಾತ್ಮ ಭಕ್ತಿಂ ಪ್ರಯಚ್ಛ ರಘುಪುಂಗವ ನಿರ್ಭರಾಂ ಮೇ ಕಾಮಾದಿದೋಷರಹಿತಂ ಕುರು ಮಾನಸಂಚ.
ನ ಅನ್ಯಾಸ್ಪೃಹ ರಘುಪತೆ ಹೃದಯೇ ಅಸ್ಮದೀಯೇ. ನನ್ನ ಮನಸ್ಸಿನಲ್ಲಿ ಬೇರೆ ಯಾವ ಸ್ಪೃಹಣೀಯತೆಗಳೂ ಇಲ್ಲ. ಸ್ಪೃಹಣೀಯತೆ ಅಂದರೆ ಆಶೆಗಳು, ಅದು ಬೇಕು ಇದು ಬೇಕು ಅನ್ನುವ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದಾವಗಮ್ಮ. ಕುದಿತಾ ಇದೆ ಮನಸ್ಸು. ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದು ಆವಗಂ. ಯಾವಾಗಲೂ ಕೂಡ ಒಂದಲ್ಲ ಒಂದು ಬೇಡಿಕೆ ಬೇಕು. ನಾವು ರುದ್ರಾಭಿಷೇಕ ಮಾಡುವಾಗ ಕ್ಷಮೆ ಹೇಳ್ಕೊಳ್ತೀವಿ, 358 ಬೇಡಿಕೆಗಳನ್ನು ಅಲ್ಲಿ ನಾವು ಕೇಳ್ಕೊಳ್ತೀವಿ. ಆದರೆ ಆ ಬೇಡಿಕೆಯ ಕೊನೆಯಲ್ಲಿ ಯಜ್ಞೇನ ಕಲ್ಪಂತ, ಇದೆಲ್ಲವೂ ಕೂಡ ನಿನ್ನ ಸೇವೆಗಾಗಿ ನನಗೆ ದೊರಕಲಿ ಅಂತ ಹೇಳುವುದನ್ನು ಮರೆತು ಬಿಡ್ತೀವಿ. ಇದು ನಾವೇ ನನಗೋಸ್ಕರನೇ ಕೇಳ್ತಾ ಇದ್ದೀನಿ ಎನ್ನುವ ದೃಷ್ಟಿಯಲ್ಲಿ ಕೇಳ್ತೀವಿ. ಹಾಗಾಗಿ ಆಯ್ತಪ್ಪ ತಗೊಂಡು ನಿನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಿನ್ನ ಸಂಸಾರ ನಿನಗೇನು ಅನುಭವಿಸ್ಬೇಕೋ ಅದನ್ನು ಅನುಭವಿಸ್ಕೋ ಅಷ್ಟೇ. ಆ ರೀತಿಯಲ್ಲಿ ಅಲ್ಲಿ ಸ್ಪೃಹಣೀಯತೆ ಇಲ್ಲದೆ ನಾನ್ಯಾಸ್ಪೃಹ ರಘುಪತೆ ಹೃದಯೇ ಅಸ್ಮದೀಯೇ ಸತ್ಯಂ ಬ್ರವೀಮಿ ಭವಾನ್ ಅಖಿಲಾಂತರಾತ್ಮ. ಕೃಷ್ಣನನ್ನೂ ಅದೇ ರೀತಿಯಲ್ಲಿ ನಿನ್ನೆ ಹೇಳ್ಕೊಡಿ ನಾವು. ಶ್ರೀರಾಮನನ್ನು ಅದೇ ರೀತಿ ಕೇಳ್ತಾ ಇದ್ದಾನೆ ಆಂಜನೇಯ. ದೇಹಬುದ್ಧ್ಯಾತು ದಾಸೋಸ್ಮಿ ಜೀವಬುದ್ಧ್ಯಾ ತ್ವದಂಶಕಃ ಆತ್ಮಬುದ್ಧ್ಯಾ ತ್ವಮೇವಾಹಂ ಇತಿ ಮೇ ನಿಶ್ಚಿತಾಮತಿ ಅಂಥೇಳಿ ಆಂಜನೇಯ ಸ್ವಾಮಿ ಈ ಮಾತನ್ನು ರಾಮನಿಗೆ ಹೇಳಿರುವುದುಂಟು. ದೇಹಬುದ್ಧಿಯಿಂದ ನಾನು ನಿನ್ನ ಸೇವಕ, ಜೀವಬುದ್ಧಿಯಾದು ನಿನ್ನ ಅಂಶ. ನಮ್ಮಲ್ಲಿರುವ ಆ ಜೀವ ಆ ಪರಮಾತ್ಮನ ಒಂದಾನೊಂದು ಅಂಶ. ಆತ್ಮಬುದ್ಧಿಯ ತ್ವಮೇವಾಹಂ, ಆತ್ಮಬುದ್ಧಿಯಿಂದ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ತ್ವಮೇವಾಹಂ 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 ಅಂತ ಹೇಳಿ 3 ಸಾರಿ ಹೇಳ್ತಾರೆ. ಆ ರೀತಿಯಲ್ಲಿ ನೀನು ಎಲ್ಲರಲ್ಲೂ ಇರುವಂತಹ, ಹಾಗೆಯೇ ನನ್ನಲ್ಲೂ ಇರುವಂತಹ ಆ ಸ್ವಾಮಿ ನೀನು. ನನ್ನ ಪ್ರಾರ್ಥನೆ ಇಷ್ಟೇ, ಭಕ್ತಿಂ ಪ್ರಯಚ್ಛ ರಘುಪುಂಗವ ನಿರ್ಭರಾಮೆ ಕಾಮಾದಿ ದೋಷರಹಿತಂ ಕುರು ಮಾನಸಜ್ಜ. ನಿರ್ಭರವಾದ ಭಕ್ತಿಯನ್ನು, ಪ್ಯೂರ್ ಭಕ್ತಿ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ತ್ರಿಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಹೇಳಿ ಪ್ರಕೃತಿ ತಂತ್ರ ಯೋಗ ಅಥವಾ 14ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಈ ರೀತಿ ಹೇಳಿದ್ದಾರೆ. ಅವ್ಯಭಿಚಾರವಾದ ಭಕ್ತಿಯಿಂದ ನನ್ನನ್ನು ಯಾರು ಸೇವನೆ ಮಾಡ್ತಾರೋ. ಅವ್ಯಭಿಚಾರ ಅಂತ ಹೇಳಿದ್ರೆ ಏನು? ವ್ಯಭಿಚಾರ ಅಂತ ಹೇಳಿದ್ರೆ ನಮಗೆ ಲೌಕಿಕವಾಗಿ ರೂಢಿಯಲ್ಲಿ ಇರುವಂತಹ ಪದ, ಅದು ಅಷ್ಟೊಂದು ಅಶ್ಲೀಲವಾದದ್ದು ಅನ್ನುವ ಧ್ವನಿ ಬರ್ತದೆ. ಹಾಗೇನಿಲ್ಲ. ವ್ಯಭಿಚಾರ ಅಂತ ಹೇಳಿದ್ರೆ ಒಂದನ್ನು ಬಿಟ್ಟು ಇನ್ನೊಂದನ್ನು ನೋಡದೇ ಇರುವುದೇ ಅವ್ಯಭಿಚಾರ. ವ್ಯಭಿಚಾರ ಅಂತ ಹೇಳಿದ್ರೆ ಒಂದಕ್ಕಿಂತ ಇನ್ನೊಂದನ್ನು ಬೇರೆ ಮತ್ತು ಬೇರೆ ಬೇರೆ ಹೋಗುವುದು. ಆದ್ದರಿಂದ ನಿನ್ನನ್ನು ಬಿಟ್ಟು ನನಗೆ ಬೇರೆ ಗತಿ ಇಲ್ಲ ಎನ್ನುವಂತಹ ಆ ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ತ್ರಿಗುಣಾನ್ ಸಮತೀತ್ಯೈತಾನ್. 3 ಗುಣಗಳನ್ನು ಮೀರಬೇಕು, ಅಂತಹವನು ಬ್ರಹ್ಮಭೂಯಾಯ ಕಲ್ಪತೆ ಅನ್ನುವ ಮಾತುಂಟು. ಆ ರೀತಿಯಲ್ಲಿ ನಿರ್ಭರವಾದ ಭಕ್ತಿಯನ್ನು ನನಗೆ ಕೊಡು. ಭಕ್ತಿಂ ಪ್ರಯಚ್ಛ. ಯಾವ ರೀತಿಯಲ್ಲಿ ಭಕ್ತಿ ಇರಬೇಕದು? ಕಾಮಾದಿ ದೋಷರಹಿತಂ ಕುರು ಮಾನಸಂಚ. ಕಾಮಕ್ರೋಧ ಇತ್ಯಾದಿ ಆ ವೈರಿಗಳ ಯಾವ ಛಾಯೆಯೂ ನನ್ನ ಮನಸ್ಸಿನಲ್ಲಿ ಇಲ್ಲದೇ ಇರುವಂತಹ ರೀತಿಯಲ್ಲಿ ನಾನು ನಿನ್ನನ್ನು ಭಕ್ತಿಯನ್ನು ಕೊಡು ಅಂತ ಕೇಳ್ತಾ ಇದ್ದೀನಿ. ಅಂತಹ ಭಕ್ತಿಯನ್ನು ನನಗೆ ಕೊಡು. ಮಾನವನ ದಿವ್ಯ ಗುಣ ಸ್ವರೂಪವೇ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಇದ್ದಲ್ಲಿ ಆ ಭಕ್ತಿ ನಮ್ಮ ಯುಕ್ತಿ, ಆ ಯುಕ್ತಿ ನಮ್ಮ ಶಕ್ತಿ. ಆ ಭಕ್ತಿಯಿಂದ ಉಂಟಾಗುವ ಯುಕ್ತಿಯಿಂದ ಬರುವ ಶಕ್ತಿಯಿಂದ ನಮಗೆ ಜೀವನದಲ್ಲಿ ರಕ್ತಿ. ಹಾಗೆ ಜೀವನವನ್ನು ರಕ್ತಿಯಿಂದ ಅನುಭವಿಸ್ತಾ ಜೀವನಕ್ಕೆ ಬರಬೇಕಾದದ್ದು ವಿರಕ್ತಿ, ಕೊನೆಯಲ್ಲಿ ಮುಕ್ತಿ. ಈ ಹಂತವಾಗಿ ಹೋಗಬೇಕು. ಯುಕ್ತಿ, ಶಕ್ತಿ, ರಕ್ತಿ, ವಿರಕ್ತಿ, ಮುಕ್ತಿ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ, ಶಕ್ತಿ ಚತುರತೆ ಹುಡುಗಿ ನೀನು ಸೋತಂದು, ಉತ್ಕ್ರಮಣದರೆ ಮನದಿ ದೈವವನು ಪಿಡಿದೇನು,
ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ. ನಮ್ಮಲ್ಲಿ ಆರ್ಥಿಕ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಯುಕ್ತಿ ಇದೆಲ್ಲ ಇರುವಾಗ ನಮ್ಮನ್ನು ನಡೆಸುವವನು ಒಬ್ಬ ಇದ್ದಾನೆ, ನಮ್ಮದೇ ಅಲ್ಲ ಎಲ್ಲವುದುವಾ ಅನ್ನುವ ಆ ಭಾವ ಬರೋದಿಲ್ಲ. ನಮ್ಮ ಯುಕ್ತಿ ಶಕ್ತಿ ಎಲ್ಲ ಹುಡುಗಿ ಹೋಗಿ ನಮ್ಮ ಆರ್ಥಿಕವಾದಂತಹ ಆ ಪ್ರವಣತೆ ನಮ್ಮ ಕಷ್ಟ ಕಾಲದಲ್ಲಿ ಏನಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಗೊತ್ತಾದಾಗ ಶಕ್ತಿ ಚತುರತೆ ಹುಡುಗಿ ನೀನು ಸೋತಂದು ಉತ್ಕ್ರಮಣದ ಅರೆಮನದಿ. ಆವಾಗಲೂ ಕೂಡ ಪೂರ್ತಿಯ ಒಂದು ಮನಸ್ಸಿನಿಂದ ಕೇಳುವುದಿಲ್ಲ. ಉತ್ಕ್ರಮಣದ ಅರೆಮನದಿ ದೈವವನು ಬಿಡಿದೇನು ಭಕ್ತಿ ರಕ್ತದಿ ಪರಿಗೆ. ಭಕ್ತಿ ಅಂತ ಹೇಳುವುದು ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಮಾತುಂಟು. ಹಾಗಲ್ಲ, ಅದಲ್ಲ, ಅದು ಭಕ್ತಿ ಅಲ್ಲ. ಅದು ಲೌಕಿಕವಾದಂತಹ ಒಂದು ನಮ್ಮ ಚಿಂತನೆ ಅಷ್ಟೇ. ಅದು ಭಕ್ತಿ ಅಂತ ಹೇಳುವುದು ಆರೋಗ್ಯಪೂರ್ಣವಾದ ಮನುಷ್ಯನ ಶರೀರದ ಧಮನಿಗಳಲ್ಲಿ ರಕ್ತ ಹೇಗೆ ಸರಾಗವಾಗಿ ಹರಿತಾ ಇದೆಯೋ ಆ ರೀತಿಯಲ್ಲಿ ನಮ್ಮ ಮನಸ್ಸಿನ ಭಾವೆಯ ಕೊವೆಗಳಲ್ಲಿ ಆ ಭಕ್ತಿಯ ಭಾವ ನಿರಂತರವಾಗಿ ಹರಿತಾ ಇರಬೇಕು ಅನ್ನೋದು ಅಲ್ಲಿಯ ಆಶಯ. ಭಕ್ತಿ ಏನದು? ಕುರುಡಂಗಲಾಚಿಕೆಯೇ, ಶಕ್ತಿ ಶೂನ್ಯನ ಕೊರಲ ಗದ್ಗದವೇ ತಪವೇ. ನಿನ್ನೆಲ್ಲ ಶಕ್ತಿ ಅದು, ಯುಕ್ತಿ ಅದು, ಬಿತ್ತು ಬೆಳೆಗದು ಕಾಣು ಮರುಳ ಮುನಿಯ. ಮರುಳ ಮುನಿಯನ ಕಾವ್ಯದಲ್ಲಿ ಹೇಳ್ತಾರೆ ಡಿ ವಿ ಜಿಯವರು. ನಾವು ಕಣ್ಣು ಮುಚ್ಚಿಕೊಂಡು ಏನೋ ಯಾಂತ್ರಿಕವಾಗಿ ತಥಾಕಥಿತವಾಗಿ ಪಾಠ ಮಾಡಿಕೊಂಡು ಬಾಯಲ್ಲಿ ಬೈಹಾರಿಕೆ ಮಾಡಿರುವಂತಹ ಗಟ್ ಮಾಡಿರುವಂತಹ ಶ್ಲೋಕಗಳನ್ನು ಹೇಳಿಕೊಂಡು ಊದ್ಗಡ್ಡಿನ ಹೀಗೆ ಮಾಡುವುದೇ ಭಕ್ತಿಯ? ಭಕ್ತಿ ಏನದು? ಕುರುಡ ಅಂಗಲಾಚಿಕೆಯೇ, ಶಕ್ತಿ ಶೂನ್ಯನ ಕೊರಲ ಗದ್ಗದವೇ ತಪವೇ. ಅದು ಯಾವುದೂ ಅಲ್ಲ. ನಿನ್ನೆಲ್ಲ ಶಕ್ತಿ ಅದು, ಯುಕ್ತಿ ಅದು, ಬಿತ್ತು ಬೆಳೆಗದು ಕಾಣು. ಬಿತ್ತು ಅಂದರೆ ಬೀಜ, ಬೆಳೆ. ನಮ್ಮ ಹೃದಯದಲ್ಲಿ ಸದ್ಭಾವನೆಗಳೆಂಬ ಬೆಳೆ ನಾವು ಬೆಳೆಯಬೇಕಾದರೆ ನಾವು ಬಿತ್ತಬೇಕಾದ ನಿಜವಾದ ಪುಷ್ಟಿಕರವಾದ ಬೀಜ ಯಾವುದು ಅಂದರೆ ಭಕ್ತಿ. ಆ ರೀತಿಯಲ್ಲಿ ಕಾಮಾದಿ ದೋಷರಹಿತಂ ಕುರು ಮಾನಸಂಚ ಅಂತ ಹೇಳಿ ಸ್ವಾಮಿ ಕೇಳ್ತಾರಲ್ಲಿ ರಾಮನನ್ನು. ಆಂಜನೇಯನ ವಿಚಾರ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, ಆಂಜನೇಯಂ ಅತಿಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲ ವಾಸಿನಂ ಭಾವಯಾಮಿ ಅಲ್ವಾ. ಆ ರೀತಿಯಲ್ಲಿ ಪಾರಿಜಾತ ಮರದ ಕೆಳಗೆ ಕುಳಿತುಕೊಂಡು ಆಂಜನೇಯ ಸ್ವಾಮಿ ರಾಮಧ್ಯಾನ ಮಾಡ್ತಾ ಇರ್ತಾನಂತೆ. ಹಾಗಾಗಿ ಹೊಸ ಮನೆ ಕಟ್ಟುವವರು ಮನೆ ಮುಂದೆ ಒಂದು ಪಾರಿಜಾತದ ಗಿಡವನ್ನು ಹಾಕಿ ಅಂತ ಹೇಳ್ತಾರೆ. ಪಾರಿಜಾತದ ಗಿಡ ಇದ್ದರೆ ಬಹಳ ವಿಶೇಷ. ಅದು ಅಲ್ಲಿ ಸದಾಕಾಲ ಆಂಜನೇಯ ಸ್ವಾಮಿ ಕುಳಿತುಕೊಂಡು ರಾಮಧ್ಯಾನ ಮಾಡ್ತಾ ಇರ್ತಾನೆ. ಅವನ ರಾಮಧ್ಯಾನ ಹೇಗೆ ಅಂತ ಕೇಳಿದ್ರೆ ಸಪ್ತಸ್ವರಗಳನ್ನು ಮೀರಿದ ಸಂಗೀತದ ಧ್ವನಿಯರು. ನಾರದರು ಮತ್ತು ತುಂಬರರು ಸಂಗೀತ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಪ್ರಾವೀಣ್ಯವನ್ನು ಪಡೆದವರು ಅಂತ ನಮಗೆಲ್ಲ ಗೊತ್ತು. ಅವರಿಬ್ಬರಲ್ಲಿ ಒಂದ್ಸರಿ ತಗ್ಗವ್ವಾರು ಬಂತಂತೆ, ನಾನು ಹೆಚ್ಚು ಅಂತ ಹೇಳಿ. ಅವರು ಸೀದಾ ವೈಕುಂಠಕ್ಕೆ ಹೋದರು. ಸರಿ, ಅವನು ವೈಕುಂಠದಲ್ಲಿ ನಾರಾಯಣ ಹೇಳಿದ್ದಾನಲ್ಲ, ಮಹಾವಿಷ್ಣು ಹೇಳಿದ್ದಾನಲ್ಲ, ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇಪಿ ಚ ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಅವನೇ ಹೇಳಿದ್ದಾನೆ. ಎಲ್ಲಿ ನನ್ನ ಭಕ್ತರು ಅತ್ಯಂತ ಭಾವುಕತೆಯಿಂದ ನನ್ನನ್ನು ಗಾನ ಮಾಡಿ ಆರಾಧನೆ ಮಾಡ್ತಾರೋ ಉಪಾಸನೆ ಮಾಡ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿ. ಆದ್ದರಿಂದ ಮೊನ್ನೆನೋ ಯಾರೋ ಅಥವಾ ಹೋಗ್ತಾ ದಿನ ಒಬ್ಬರು ಸಾಮವೇದ ಯಾಕೆ ವಿಶೇಷ ಅಂತ ಒಂದು ಮಾತು ಕೇಳಿದಾಗಾಯಿತು. ಸಾಮವೇದ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದಾನೆ ಶ್ರೀಕೃಷ್ಣ. ಆದ್ದರಿಂದ ಇನ್ನೊಂದು ಕಡೆ ತಸ್ಯ ಯಜುರೇವ ಶಿರಃ ಅನ್ನುವ ಮಾತುಂಟು. ಹಾಗಾದರೆ ಯಾವುದು ಹೆಚ್ಚು ಅಂತ ಅವರು ಯಾರೋ ಕೇಳಿದ್ರು, ಯಾರು ಅಂತ ಗೊತ್ತಿಲ್ಲ ನನಗೆ. ಸೊ ಸಾಮವೇದ ಯಾಕೆ ಹೆಚ್ಚು ಅಂತ ಕೇಳಿದ್ರೆ ಅದು ಸಂಗೀತಮಯವಾದಂತಹ ಗಾನ ಸ್ವರೂಪದ್ದು. ಸಾಮ ಅಂದರೆ ಸಂಗೀತ. ಆದ್ದರಿಂದ ಅಲ್ಲಿ ನಾರದರಿಗೆ ಹೇಳಿರುವ ಮಾತುಂಟು, ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತೇಳಿ. ಸರಿ, ಅವನ ಹತ್ರ ಹೋದರು, ಕೇಳಿದ್ರು ಹೀಗುಂಟು ಸಂದರ್ಭ, ಯಾರು ಸರಿಯಾಗಿ ಹಾಡ್ತಾರೆ ಅಂತ. ನನಗೆ ಅಷ್ಟು ಗೊತ್ತಾಗಲ್ಲಪ್ಪ, ನನಗೆ ಸಂಗೀತ ಶಾಸ್ತ್ರ ನನಗೆ ಗೊತ್ತಿಲ್ಲ. ನೋಡು, ಅಲ್ಲಿ ಆಂಜನೇಯ ಅಲ್ಲೆಲ್ಲೋ ಭೂಲೋಕದಲ್ಲಿ ಯಾವುದೋ ಒಂದು ಬಂಡೆ ಮೇಲೆ ಕೂತ್ಕೊಂಡು ಏನೋ ಹೇಳಿಕೊಂಡು ಧ್ಯಾನ ಮಗ್ನನಾಗಿದ್ದಾನೆ, ಅವನನ್ನು ಹೋಗಿ ಕೇಳಿ. ಅವರಿಬ್ಬರಿಗೂ ಒಂಥರ ಜಿಗುಪ್ಸೆ ಬಂದುಬಿಡುತ್ತೆ. ಏನು ಆಂಜನೇಯ ಕಪಿನೇನು ಕೇಳೋದು ನಾವು ಸಂಗೀತದ ವಿಚಾರ ಅಂತ ಹೇಳ್ಬಿಟ್ಟು.
ಆದರೂ ಹೇಳಿದ್ದಾನಲ್ಲ ಸ್ವಾಮಿ, ಹುಡುಕೊಂಡು ಬಂದ್ರಂತೆ. ಯಾವುದೋ ಒಂದು ಅರಣ್ಯದ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಮೇಲೆ ಕೂತ್ಕೊಂಡು ರಾಮಧ್ಯಾನ ಮಾಡ್ತಾ ಇದ್ದಂತೆ. ಬರೀ ರಾಮ 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 ರಾಮ, ಶ್ರೀರಾಮ ಜಯ ರಾಮ ಜಯ ರಾಮ ಜಯ ಜಯ ರಾಮ. ಸ್ವಲ್ಪ ಹೊತ್ತು ನಿಂತ್ಕೊಂಡ್ರಂತೆ. ಅವನು ಹೇಳ್ಕೊಳ್ತಾ ಯಾವ ರೀತಿಯ ಬ್ರಹ್ಮಾನಂದಕ್ಕೆ ಹೋಗಿದ್ದಾನೆಂದರೆ, ಅವನ ಆ ನಾದದ ಆ ರಾಗ ರಸ ಎಷ್ಟರ ಮಟ್ಟಿಗೆ ಪ್ರಭಾವಯುತವಾದದ್ದಾಗಿತ್ತು ಅಂತ ಹೇಳಿದ್ರೆ, ಆ ಬಂಡೆ ನಿಧಾನವಾಗಿ ಕರಗಲಿಕ್ಕೆ ಶುರುವಾಯಿತಂತೆ. ಆವಾಗ ಇವರಿಗೆ ಗೊತ್ತಾಯಿತು ನಾದದ ಆ ರಸದ ಧ್ವನಿ ಮತ್ತು ಅದರ ಬಲ ಎಷ್ಟಿದೆ ಅಂತ ಹೇಳೋದು. ಆವಾಗ ಆಂಜನೇಯನಿಗೆ ನಮಸ್ಕಾರ ಮಾಡೋದಂತೆ. ಆಂಜನೇಯ ಕಣ್ಬಿಟ್ಟು ನೋಡಿದಾಗ ಇವರಿಬ್ಬರು ಇದ್ದರು. ಏನು ಮುನಿಗಳೇ ಗುರುಗಳೇ ಇಲ್ಲಿವರೆಗೆ ಬಂದುಬಿಟ್ರಿ ಅಂತ ಹೇಳಿ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದಂತೆ ಆಂಜನೇಯ ಸ್ವಾಮಿ. ಆಂಜನೇಯನಿಂದ ನಾವು ಕಲಿಬೇಕಾದದ್ದು ಅದು. ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ಹೇಳಿ. ಆವಾಗ ನಾರದರು ಮತ್ತು ತುಂಬರರು ನಮಸ್ಕಾರ ಮಾಡಿ, ಏನಿಲ್ಲ ಗೊತ್ತಾಯಿತು ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟರು. ಹಾಗೆ ಆಂಜನೇಯ ಸ್ವಾಮಿ ಪಾರಿಜಾತ ತರು ಮೂಲವಾಸಿನ. ಆಂಜನೇಯಂತೆ ಒಂದು ಮಾತುಂಟು ರಾಮತಾರಕ ಉಪನಿಷತ್ತಿನಲ್ಲಿ, ಐಹಿಕೇಸು ಮನಃಪ್ರಾಪ್ತೆ ಮಾಂ ಸ್ಮರೇದ್ ರಾಮಸೇವಕಂ. ಐಹಿಕವಾದ ಸುಖ ಭೋಗಗಳು ಬೇಕು ಅಂತ ಹೇಳಿದ್ರೆ ರಾಮಸೇವಕನಾದ ನನ್ನನ್ನು ಪ್ರಾರ್ಥನೆ ಮಾಡಿ. ಮೋಕ್ಷಮಿಚ್ಛೇ ಜನಾರ್ದನ, ಮೋಕ್ಷ ಬೇಕು ಅಂತಾದರೆ ನನ್ನ ಗುರುವಾದ ರಾಮನ ಹತ್ರ ಹೋಗಿ ಅನ್ನುವ ಮಾತುಂಟು. ಆದ್ದರಿಂದ ಕೇಳಿದ್ದನ್ನೆಲ್ಲ ಕೊಡುವಂತಹ ಪಾರಿಜಾತ ಕಲ್ಪವೃಕ್ಷ ಅವರು. ಆ ರೀತಿಯಲ್ಲಿ ಭಕ್ತಿ ನಮ್ಮದು ಆ ರೀತಿಯಲ್ಲಿ ಆದಾಗ ನಾವು ಏನನ್ನೂ ಕೇಳದೆ ನಮಗೆಲ್ಲವೂ ಬರ್ತದೆ. ಬುದ್ಧಿ ಯೋಗಂಚ ಮೇ ದೇಹಿ ಅಂತೇಳಿ ಭಾಗವತದಲ್ಲಿ ಇನ್ನೊಂದು ಸಂದರ್ಭ ಬರ್ತದೆ. ಆ ಪ್ರಪನ್ನತೆಯ ಆ ಭಾವ ಯಾವ ಮಟ್ಟಕ್ಕೆ ಬರಬೇಕು ಅಂಥೇಳಿ ನರಸಿಂಹಾವತಾರ ನಮಗೆಲ್ಲ ಗೊತ್ತುಂಟು. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಮೇಲೆ ಪ್ರಹ್ಲಾದ ರಣಭೀಕರನಾಗಿ ಇದ್ದಂತಹ ಆ ನರಸಿಂಹನನ್ನು ಸ್ತೋತ್ರ ಮಾಡ್ತಾರೆ ಪ್ರಹ್ಲಾದರಾಜರು. ಅದರಿಂದ ಸುಪ್ರೀತರಾದಂತಹ ನರಸಿಂಹ ಪ್ರಸನ್ನನಾಗಿ ಪ್ರಹ್ಲಾದನನ್ನು ಕೇಳ್ತಾರಂತೆ, ಏನು ಮಗು ನಿನಗೇನು ಬೇಕು? ನೀನು ಇಷ್ಟೊಂದು ಭಕ್ತಿಯಿಂದ ಸ್ತೋತ್ರ ಮಾಡಿದಿಲ್ಲ, ನಿನಗೇನು ಬೇಕು ಅಂತ ಕೇಳ್ತಾರಂತೆ. ಆವಾಗ ಪ್ರಹ್ಲಾದ ಹೇಳ್ತಾನಂತೆ, ನನಗೇನೂ ಬೇಕಾಗಿಲ್ಲ, ನಿನ್ನ ದರ್ಶನವಾಯಿತು, ನಿನ್ನನ್ನು ನೋಡಿದ ಮೇಲೆ ನನಗೇನು ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅತ್ಯಂತ ಸ್ನೇಹಮಯವಾದಂತಹ ಬಂಧುಗಳೋ ಬಾಂಧವರೋ ಯಾರಾದರೂ ಮನೆಗೆ ಬಂದರೆ ನಮಗೇನೂ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಅವರನ್ನು ಆದರಿಸುವುದು ಸತ್ಕರಿಸುವುದು ಇದೇ ಸಾಕು ಅಂತ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಪ್ರಹ್ಲಾದ ಹೇಳ್ತಾನಂತೆ, ನನಗೇನೂ ಬೇಕಾಗಿಲ್ಲ, ನಾನು ಕೃತಾರ್ಥನಾದೆ. ಇಲ್ಲಪ್ಪ ನೀನೇನಾದರೂ ಕೇಳಬೇಕು ಅಂತ ನರಸಿಂಹ ಹೇಳ್ತಾನಂತೆ. ಆವಾಗ ಕೇಳ್ತಾನಂತೆ ಪ್ರಹ್ಲಾದ, ನನ್ನ ತಂದೆ ಬದುಕಿರುವವರೆಗೂ ನಿನ್ನನ್ನು ದ್ವೇಷವನ್ನೇ ಮಾಡ್ತಾ ಇದ್ದ. ಈಗ ನಿನ್ನಿಂದ ಘೋರವಾದ ರೀತಿಯಲ್ಲಿ ಹತನಾಗಿ ಬಿಟ್ಟ. ಆದ್ದರಿಂದ ಅವನಿಗೆ ಸದ್ಗತಿ ದೊರಕುವಂತೆ ನೀನು ಅನುಗ್ರಹ ಮಾಡಬೇಕು. ಆವಾಗ ನರಸಿಂಹಸ್ವಾಮಿಯ ಬಾಯಿಯಿಂದ ಬರುವಂತಹ ಮಾತು, ತ್ರಿಸಪ್ತಭಿಃ ಪಿತಾ ಪೂತಃ ಪಿತೃಭಿಃ ಸಹತೆ ಅನಘ ಮದಂಗಸ್ಪರ್ಶನೇನ ಅಂಗ ಲೋಕಾನ್ ಯಾಸ್ಯತಿ ಸುಪ್ರಜಾ. ಆಯ್ತಲ್ಲಪ್ಪ, ಅವನಿಗೆ ಮುಗಿತು ಬಿಡು. 3 ಸಂತತಿ ಅಲ್ಲ, ತ್ರಿಸಪ್ತತಿ 7 21 ಕುಲ ಪರಂಪರೆ ವಂಶ, ಹಿಂದಿನ ವಂಶ ಮತ್ತು ಮುಂದಿನ ವಂಶ 21 ವಂಶದವರೆಲ್ಲ ಸಂಪೂರ್ಣವಾಗಿ ಪಾವನರಾಗಿ ಹೋಗುತ್ತೆ ಲೋಕದಲ್ಲಿ. ಅದರಿಂದ ಆ ಭಗವಂತನ ಸ್ಪರ್ಶ, ಭಗವಂತನ ಆ ಭಾವ ನಮ್ಮ ಮನಸ್ಸಿಗೆ ತಟ್ಟಿದಾಗ, ಇವಾಗ ನರಸಿಂಹನನ್ನು ಕೊಲ್ಲಲಿಕ್ಕೆ ಪ್ರಹ್ಲಾದನ ಮಾತನ್ನು ಕೇಳಿಕೊಂಡು, ನರಸಿಂಹನನ್ನಲ್ಲ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಪ್ರಹ್ಲಾದನಿಂದ ಕೇಳಿಕೊಂಡು ನರಸಿಂಹ ಬಂದಂತೆ ಇವಾಗ ಯಾವ ದೇವರು ಬಂದು ನಮ್ಮನ್ನು ಮುಟ್ಟುವುದಿಲ್ಲ. ಅಲ್ಲಿ ಮುಟ್ಟಬೇಕಾದದ್ದು ನಮ್ಮ ಹೃದಯ. ಆ ರೀತಿಯಲ್ಲಿ ನಾವು ಆ ಭಗವಂತನನ್ನು ಭಾವಪೂರ್ಣವಾಗಿ ನೆನೆಯುವುದು ಅಂತಾದರೆ ಆ ಭಗವದ್ ಭಾವ ಭಕ್ತಿ ನಮ್ಮಲ್ಲಿ ಬಂದಿದೆ ಅಂತ ಅರ್ಥ. ಆ ರೀತಿಯಲ್ಲಿ ಪ್ರಹ್ಲಾದ ಕೇಳಿದಾಗ ನರಸಿಂಹಸ್ವಾಮಿಯ ವದನಾರವಿಂದದಿಂದ ಬರುವಂತಹ ಮಾತು. 21 ಕುಲ ಪರಂಪರೆ ಆ ಕಡೆ ಈ ಕಡೆ ಇಬ್ಬರೂ ಕೂಡ ಪೂತರಾಗಿ ಹೋಗ್ಬಿಟ್ರು. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾನು ಏನೂ ಮಾಡಬೇಕಾಗಿಲ್ಲ, ನಾನೇನೂ ಅನುಗ್ರಹಿಸಬೇಕಾಗಿಲ್ಲ. ನನ್ನ ಕೈಯಿಂದ ಅವನು ಹತನಾದನಲ್ಲ, ಅವನೇ ಅದನ್ನು ಸಿದ್ಧ ಮಾಡಿಕೊಂಡ್ಬಿಟ್ಟಿದ್ದಾನೆ.
ನನ್ನನ್ನು ಮುಟ್ಟಿದ್ರಿಂದ ಮದಂಗಸ್ಪರ್ಶನೇನ ಅಂಗ ಸುಪ್ರಜಾಹ ಲೋಕಾನ್ ಸ್ಯಾತ್ ಅನ್ನುವ ಮಾತನ್ನು ನರಸಿಂಹಸ್ವಾಮಿ ಹೇಳ್ತಾರೆ. ಅಷ್ಟಾದ ಮೇಲೂ ಕೂಡ ನರಸಿಂಹಸ್ವಾಮಿಗೆ ತೃಪ್ತಿ ಆಗಲಿಲ್ವಂತೆ. ತುಂಬ ಪ್ರೀತಿ ಇದ್ದಾಗ ಹಿರಿಯರಿಗೆ ಮಕ್ಕಳು ನನಗೇನು ಬೇಡ ತಾತ, ನನಗೇನು ಬೇಡ ಅನ್ನೋ ಕೂಡ ಏನಾರು ತಗೊಳ್ಳೋ ಹೋಟ್ಲಿಗೆ ಇಡ್ಲಿ ಕರ್ಕೊಂಡು ಹೋಗಿರ್ತಾರೆ ತಾತಂದರು. ಆವಾಗ ಏನು ತಗೊಳ್ತೀವೋ ಅದು ತಗೊಂಡೆ, ಇದು ತಗೊಂಡೆ, ಇನ್ನೇನಾರು ತಗೊಳ್ಳೋ, ಇಲ್ಲ ಏನು ಬೇಡ, ತಗೊಳ್ಳೋ, ಏನಾರು ತಗೊಳ್ಳೋ, ಇನ್ನೂ ತಗೊಳ್ಳೋ, ಒಂದು ಜಾಮೂನ್ ತಗೋ, ಒಂದು ಮೈಸೂರು ಪಾಕ್ ತಗೋ ಅಂತ ಹೇಳೋದಿಲ್ವ. ಹಾಗೆ ನರಸಿಂಹಸ್ವಾಮಿಗೆ ತೃಪ್ತಿ ಆಗಲಿಲ್ಲ. ಪ್ರಹ್ಲಾದನಿಗೆ ಏನಾದರೂ ಕೊಡಬೇಕು ಅನ್ನುವಂತಹ ಒಂದು ಸಂದರ್ಭ ಬರ್ತದೆ. ಆವಾಗ ಕೇಳ್ತಾನಂತೆ ನರಸಿಂಹಸ್ವಾಮಿ, ಕೇಳು, ನಿನಗೋಸ್ಕರ ಏನು ಬೇಕು ಕೇಳು. ಆವಾಗ ಕೇಳುವ ಮಾತು ನಾನು ಆಗಲೇ ಹೇಳಿದ್ನಲ್ಲ, ತ್ವಮೇವ ವೇತ್ಸಿ ಶ್ರೇಯೋ ಮೇ ನೇದಮೇತದಿತೀತಿ ಚ ಬುದ್ಧಿ ಯೋಗಂಚ ಮೇ ದೇಹಿ ಏನ ತ್ವಾಂ ಉಪಯಾಮಿ. ಯಾವುದರಿಂದ ನಾನು ನಿನ್ನನ್ನು ಸೇರಬಹುದೋ ಅಂತಹ ಬುದ್ಧಿ ಯೋಗವನ್ನು ನನಗೆ ಕೊಡು. ಸದ್ಭಾವನೆ ಎಂಬ ಬೆಳಿಲಿಕ್ಕೆ ನಾವು ಹೃದಯದಲ್ಲಿ ಬಿತ್ತಬೇಕಾದ ಬೀಜವೆಂದರೆ ಅದು ಭಕ್ತಿ. ಆ ರೀತಿಯಲ್ಲಿ ಪ್ರಪನ್ನತೆಯಲ್ಲಿ ಅಂತಹ ಒಂದು ತುರೀಯಾವಸ್ಥೆಯ ಭಕ್ತಿಯ ಭಾವ ನಮಗೆ ಬರಬೇಕು. ಆ ರೀತಿಯಲ್ಲಿ ಪ್ರಪನ್ನ ಪಾರಿಜಾತಾಯ, ಆ ರೀತಿಯಲ್ಲಿ ಸಂಪೂರ್ಣ ಶರಣಾದವರಿಗೆ ಕೇಳಿದ್ದನ್ನೆಲ್ಲ ಕೊಡುವಂಥವು ನಾವು. ಸ್ತೋತ್ರ ವೇತ್ರ ಏಕಪಾಣಯೇ, ಒಂದು ಕೈಯಲ್ಲಿ ಅವನೇನು ಇಟ್ಕೊಂಡಿದ್ದಾನೆ, ದನಗಳನ್ನು ಮೇಯಿಸಲಿಕ್ಕೆ ಬೇಕಾಗುವಂತಹ, ದನಗಳನ್ನು ಕಂಟ್ರೋಲ್ನಲ್ಲಿ ಇಡುವಕ್ಕೆ ಬೇಕಾಗುವ ಒಂದು ರೀತಿಯ ಒಂದು ಬೆತ್ತವನ್ನು ಹಿಡ್ಕೊಂಡಿದ್ದಾನೆ. ಅದು ಯಾಕೆ? ದನಗಳಂತೆ ತೊಂದು ಮೇಯುವ ಭವಜೀವಿಗಳಾದ ನಮ್ಮನ್ನೆಲ್ಲ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಲಿಕ್ಕೆ, ಎಲ್ಲಾದರೂ ತಪ್ಪಿದ್ರೆ ಸರಿಯಾಗಿ ಒಂದು ಏಟು ಕೊಟ್ಬಿಟ್ಟು ಹೀಗೆ ಬನ್ನಿ ಹಸುಗಳನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ, ರಸ್ತೆಯಲ್ಲಿ ಒಂದು ಕೋಲ್ ಹಿಡ್ಕೊಂಡಿರ್ತಾರೆ. ಅವೇನಾದರೂ ವೆಹಿಕಲ್ಗಳ ಮೇಲೆ ನುಗ್ಗುವಂತಹ ಸಂದರ್ಭ ಬಂದರೆ ಒಂದು ಹೊಡಿತಾರೆ. ಆ ರೀತಿಯಲ್ಲಿ ನಾವು ಭವಜೀವಿಗಳು ದಾರಿ ಬಿಟ್ಟು ಹೋದರೆ ಅದರಿಂದ ಹಾರಾಟ ವದರದ ವೇದೆಗಳ ನಡುವೆ, ದೇವಿಜಿಯವರು ಹೇಳ್ತಾರೆ, ನಮ್ಮ ಹಾರಾಟ ಏನಿದ್ರೂ ಕೂಡ ಎರಡು ವೇದೆಗಳ ನಡುವೆ, ಧರ್ಮ ಮತ್ತು ಅಧರ್ಮ ಅನ್ನುವ ಎರಡು ವೇದೆ ಇದೆ. ವೇದೆ ಅಂದರೆ ಬೇಲಿ, ಅವೆರಡರ ನಡುವೆನೇ ನಾವು ಹೋಗಬೇಕು. ಆ ಕಡೆ ದಾಟಿದ್ರೆ ಅಧರ್ಮ, ಆದ್ದರಿಂದ ಅದರ ಒಳಗಡೆನೇ ಇರಬೇಕು. ಹಾಗೆ ಭಯದ ಆ ಚಾಟಿಯನ್ನು ಹಿಡ್ಕೊಂಡಿದ್ದಾನೆ ಕೃಷ್ಣ ನಮ್ಮನ್ನೆಲ್ಲ ಮೇಯಿಸಲಿಕ್ಕೆ ಸರಿಯಾದ ರೀತಿಯಲ್ಲಿ. ಬಲಗೈಯಿಂದ ಜ್ಞಾನ ಮುದ್ರೆಯನ್ನು ಹಿಡ್ಕೊಂಡಿದ್ದಾರೆ, ಜ್ಞಾನ ಮುದ್ರೆಯಲ್ಲಿ ನಿಂತಿದ್ದಾರೆ. ಇದು ಒಂದು ವಿಶೇಷವಾದಂತಹ ಒಂದು ಮುದ್ರೆ ಅಂತ ಹೇಳ್ತಾರೆ. ಜ್ಞಾನ ಮುದ್ರೆ ಅಂತ ಹೇಳುವುದು ರಂಗನಾಥಾನಂದಜಿಯವರು ಬಹಳ ಸುಂದರವಾಗಿ ಇದರ ಒಂದು ವಿವರಣೆಯನ್ನು ಕೊಡ್ತಾರೆ. ಮಾನವ ವಿಕಾಸದ ಹಂತದಲ್ಲಿ ಆ ಜ್ಞಾನದ ಸಂಪೂರ್ಣವಾದಂತಹ ಬಲವನ್ನು, ಶಕ್ತಿಯನ್ನು ತಿಳಿದುಕೊಂಡು ಆ ಜ್ಞಾನದ ಒಂದು ಮುದ್ರೆಯನ್ನು ಆವಿಷ್ಕಾರ ಮಾಡಿದ ನಮ್ಮ ಋಷಿಮುನಿಗಳು ಅಂತಹ ಒಂದು ಮುದ್ರೆಯನ್ನು ಆವಿಷ್ಕಾರ ಮಾಡಿ ಇಡೀ ಲೋಕಕ್ಕೆ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಇಲ್ಲ ಅಂತ ಹೇಳಿ ತೋರಿಸಿದ್ರು. ಅದೇ ಒಂದು ವಿಸ್ಮಯಕಾರಿ ಅಂಶ ಅಂತ ಹೇಳ್ತಾರೆ. ಜ್ಞಾನ ಮುದ್ರೆಯಲ್ಲಿ ಹೇಗಿರುತ್ತೆ ಅದು? ಜ್ಞಾನ ಮುದ್ರೆ ಹೀಗಿರುತ್ತೆ ಅಥವಾ ಹೀಗಿರುತ್ತೆ. ಹೆಬ್ಬೆರಳಿನ ತುದಿ ಮತ್ತು ತೋರು ಬೆರಳಿನ ತುದಿಯನ್ನು ಎದುರು ಬದಲಾಗಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಸೇರಿಸಬೇಕು, ಅದು ಜ್ಞಾನ ಮುದ್ರೆ. ಉಳಿದ 3 ಬೆರಳುಗಳು ನೇರವಾಗಿ ಇರಬೇಕು, ಇದು ಜ್ಞಾನ ಮುದ್ರೆ. ಸ್ವಾಮೀಜಿಯವರು ಹೇಳ್ತಾರೆ, ಇದು ಒಂದು ವಿಶೇಷವಾದ ಮುದ್ರೆ. ಸಾಮಾನ್ಯವಾಗಿ ಮನುಷ್ಯ ಯಾವುದೋ ಒಂದು ರೀತಿಯಲ್ಲಿ ಮಲಗಿರ್ತಾನೆ ಅಂತ ತಿಳ್ಕೊಳ್ಳೋಣ. ಅವನ ಮನಸ್ಸಿನ ಆ ಭಾವನೆಯನ್ನು, ಅವನ ಮನಸ್ಸಿನ ಅಸ್ತವ್ಯಸ್ತತೆಯನ್ನು ಅದು ಪ್ರತಿಬಿಂಬಿಸುತ್ತೆ. ಒಬ್ಬ ವ್ಯಕ್ತಿ ಕುರ್ಚಿ ಮೇಲೆ ಅಥವಾ ಇನ್ನೆಲ್ಲೋ ಕೂತಿದ್ದಾನೆ ಕಾಲು ಬಿಟ್ಟುಕೊಂಡು, ಆದರೆ ಅವನ ಕಾಲನ್ನು ನಿರಂತರವಾಗಿ ಅಲ್ಲಾಡಿಸ್ತಾ ಇದ್ದಾನೆ ಅಂತಂದರೆ ಚದುರಿ ಹೋದ ಅವನ ಮನಸ್ಸಿನ ಆ ಒಂದು ವ್ಯಸ್ತತೆಯನ್ನು ತೋರಿಸುತ್ತೆ ಅದು. ಹೀಗೆ ಪ್ರತಿಯೊಂದು ನಮ್ಮ ಭಾವಭಂಗಿಗಳು ಕೂಡ ನಮ್ಮ ಒಳ ಮನಸ್ಸಿನ ಯಾವುದೋ ಭಾವವನ್ನು ಹೊರಗೆ ಹಾಕ್ತಾ ಇರುತ್ತೆ. ಆದ್ದರಿಂದ ಅದು ಸರಿಯಾದ ರೀತಿಯಲ್ಲಿ ಜ್ಞಾನ ಮುದ್ರೆಯನ್ನು ಅಲ್ಲಿ ಯಾಕೆ ಇಟ್ಟಿದ್ದಾನೆ ಅಂತ ಕೇಳಿದ್ರೆ, ಜ್ಞಾನ ಅಂತ ಹೇಳುವುದು ನಮಗೆ ಬಹಳ ವಿಶಿಷ್ಟವಾಗಿದೆ. ಹೀಗೆ ಹಿಡಿದಿದ್ದಾನೆ, ಅದರಲ್ಲಿ ಈ 3 ಬೆರಳು ನೇರವಾಗಿ ಈ ಕಡೆ ಬೇರೆ ನಿಲ್ಲಬೇಕು. ಇದು ಏನು ತೋರಿಸುತ್ತೆ ಅಂತ ಕೇಳಿದ್ರೆ, ಮುಖ್ಯವಾಗಿ ಹೆಬ್ಬೆರಳಿನ ಶಕ್ತಿಯನ್ನು ನಮಗೆ ನೆನಪು ಮಾಡಿಕೊಡ್ತಾ ಇದೆ. ನಮ್ಮ ಜೀವನದ ಎಲ್ಲ ವ್ಯವಹಾರಗಳಿಗೂ ಕೂಡ ನಾವು ಕೆಲಸ ಮಾಡಲಿಕ್ಕೆ ಈ ಹೆಬ್ಬೆರಳು ಇಲ್ಲದೆ ಹೋದರೆ ಈ 4 ಬೆರಳಲ್ಲಿ ಏನು ಮಾಡಲಿಕ್ಕಾಗುತ್ತೆ?
ಈ 4 ಬೆರಳ ಜೊತೆಯಲ್ಲಿ ಹೆಬ್ಬೆರಳು ಸೇರಿದಾಗಲೇ ಅದಕ್ಕೊಂದು ಹಿಡಿತಕ್ಕೊಂದು ಬಲ ಬರೋದು. ಒಂದು ಪಾತ್ರೆಯನ್ನು ಎತ್ತಿಡ್ಲಿಕ್ಕೆ ಸ್ಟವ್ ಮೇಲಿರೋ ಪಾತ್ರೆ ತೆಗೆದಿಡಬೇಕಾದ್ರೆ ಈ ಕೈ ಸೇರಲೇಬೇಕು, ಹೆಬ್ಬೆರಳು ಸೇರಲೇಬೇಕು. ಅಥವಾ ನಾವು ಏನು ಕೆಲಸ ಮಾಡಬೇಕಾದ್ರೂ ಈ ಕೈ ಸೇರಬೇಕು. ಸ್ವಾಮೀಜಿಯವರು ಒಂದು ಉದಾಹರಣೆ ಕೊಡ್ತಾರೆ. ನರವಿಜ್ಞಾನ ಮತ್ತು ಮಾನವೀಯ ಸ್ವಭಾವಗಳ ಅಂತರಂಗತೆ, ಇದನ್ನು ನಾನು ಕೆಲವು ವರ್ಷಗಳು ಅಧ್ಯಯನ ಮಾಡಿದ ಮೇಲೆ ನನಗೆ ಅರ್ಥವಾಯಿತು ಆ ಹೆಬ್ಬೆರಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳುವುದು. ನಾನು ಮನುಷ್ಯ ಮಾತ್ರನಾದವನಲ್ಲಿ ಮಾತ್ರವೇ ಅಂತಹ ಜ್ಞಾನದ ಆವಿಷ್ಕಾರವಾಗುವುದನ್ನು ನಾವು ಕಾಣಬೇಕು. ಮನುಷ್ಯನನ್ನು ಬಿಟ್ಟು ಇನ್ನು ಯಾವ ಪ್ರಾಣಿಗಳಿಗೂ ಕೂಡ ಆ ರೀತಿಯಲ್ಲಿ ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಈ ರೀತಿಯಲ್ಲಿ ಸೇರಿಸಲಿಕ್ಕೆ ಸಾಧ್ಯವಿಲ್ಲ. ಅವರು ಹೇಳ್ತಾರೆ, ಹಾಲೆಂಡದಲ್ಲಿದ್ದಾಗ ನಾನು ಚಿಂಪಾಂಜಿಗಳ ಜೀವನ ರೂಪವನ್ನು ತೋರಿಸುವಂತಹ ಒಂದು ಸಿನಿಮಾ ನೋಡುವ ಸಂದರ್ಭ ಬಂತು. ಅದರಲ್ಲಿ ಒಂದು ಚಿಂಪಾಂಜಿ ಎದುರುಗಡೆಯಿಂದ ಯಾವುದೋ ಒಂದು ಪ್ರಾಣಿಯಿಂದ ಬರುವ ಭೀತಿಯನ್ನು ತಡಿಲಿಕ್ಕೋಸ್ಕರ ಒಂದು ದೊಡ್ಡ ಗಿಡದ ಒಂದು ಗೊಡ್ಡೆಯನ್ನು ತೆಗೆದುಕೊಂಡು 4 ಬೆರಳುಗಳನ್ನು ಹೀಗೆ ಸುರುಳಿ ಸುತ್ತಿಕೊಂಡು ಆ ಸುರುಳಿಯ ಮಧ್ಯದಲ್ಲಿ ಆ ಗಿಡವನ್ನು ಇಟ್ಟುಕೊಂಡು ಅದು ಹೆದರಿಸ್ತಾ ಇತ್ತು. ಆದರೆ ಹಾಗೆ ಹಿಡ್ಕೊಂಡಾಗ ಅದಕ್ಕೆ ಬಲ ಸಾಕಾಗ್ತಾ ಇರಲಿಲ್ಲ. ಇದು ಸೇರದೆ ಹೋದರೆ ಬಲ ಬರೋದಿಲ್ಲ. ಇದು ಜ್ಞಾನದ ಸಂಕೇತ ಈ ಹೆಬ್ಬೆರಳು. ಪರಮಹಂಸರ ವಿಚಾರದಲ್ಲಿ ನೀವು ರಾಮಕೃಷ್ಣ ವಚನವೇದವೋ ಅಥವಾ ಬೇರೆ ಎಲ್ಲಾದರೂ ಓದಿದರೆ ಗೊತ್ತಾಗುತ್ತೆ ನಿಮಗೆ. ಸ್ವಾಮಿ ವಿವೇಕಾನಂದರಿಗೆ ತಮ್ಮ ಇಡೀ ಆಧ್ಯಾತ್ಮ ವಿದ್ಯೆಯ ಸಂಪೂರ್ಣ ದರ್ಶನ ಮಾಡಿಸಿದ್ದು ಅವರು ಆ ಹೆಬ್ಬೆರಳನ್ನು ಅವರ ಭೂಮಧ್ಯದಲ್ಲಿ ಒತ್ತಿ, ಕೋಟಿ ಚಿಕ್ಕೆ ಪುಟವಿರುವ ಇರುಳ ಕತ್ತಲೆಯ ಹೆಡೆಮೆಟ್ಟಿ ಚಿಕ್ಕೆಗಳಲ್ಲಿ ಮಣಿಯನ್ನೊತ್ತಿದಾಕೆ. ಯಾರು? ಗಾಯತ್ರಿ ದೇವಿ. ನಾವು ಗಾಯತ್ರಿಯಿಂದ ಯಾಕೆ ಸ್ತೋತ್ರ ಮಾಡ್ತೀವಿ? ಗಾಯತ್ರಿಯಿಂದ ನಾವು ಕೇಳೋದೇನು? ಇಡೀ ಪ್ರಪಂಚದಲ್ಲೆಲ್ಲ ಪ್ರಸಿದ್ಧವಾದಂತಹ ಒಂದು ವೈದಿಕ ಮಂತ್ರ ಗಾಯತ್ರಿ. ಗಾಯತ್ರಿ ಅಂತ ಹೇಳೋದು ಒಂದು ದೇವಿ ಅಲ್ಲ. ಗಾಯತ್ರಿ ಎನ್ನುವುದು ಒಂದು ಛಂದಸ್ಸು, ಪರಿಮಾಣ. ಅದನ್ನು ಹೇಳಿಕೊಡ್ಲಿಕ್ಕೆ 24 ಅಕ್ಷರಗಳಲ್ಲಿ ಇರುವಂತಹ ಮಂತ್ರಗಳನ್ನು ಗಾಯತ್ರಿ ಛಂದಸ್ಸು ಅಂತ ಹೇಳ್ತಾರೆ. ಆ ಗಾಯತ್ರಿ ಛಂದಸ್ಸಿನಿಂದಾಗಿ ಅದಕ್ಕೆ ಗಾಯತ್ರಿ ಅನ್ನುವಂತಹ ಒಂದು ರೂಪ ಕೊಟ್ಟಿದ್ದಾರೆ. ಭಾವುಕರ ಮನಸ್ಸಿಗೆ ಒಂದು ಸಗುಣೋಪಾಸನೆಯ ಧ್ಯಾನ ಕೇಂದ್ರ ಸಿಕ್ಕಲಿ ಅಂತ ಅಷ್ಟೇ. ಅಂತಹ ಒಂದು ರೂಪ ಇಲ್ಲ. ಆ ರೂಪ ಹೇಗಿದೆ ಅಂತ ಕೇಳಿದ್ರೆ, ಹಾಡಿದವನ ಕಾಪಾಡಲೆಂದು ಕೈ ಹತ್ತು ಎತ್ತಿದಾಕೆ, ಎತ್ತ ಕಿವಿಯ ತಿರುಗಿದರು ಅತ್ತ ಮೊಗಡಿ ಮುತ್ತಿದಾಕೆ, ತನುವ ಹಬ್ಬಿದಂತ ತನ್ನ ಸುಳಿ ಬೆಳಕು ತೂರಿದಾಕೆ, ಇರುಳ ಕೋಟಿ ಹೆಡೆಮೆಟ್ಟಿ ಮಣಿಗಳಲ್ಲಿ ಚಿಕ್ಕೆಯೊತ್ತಿದಾಕೆ. ಇರುಳ ಕೋಟಿ ಹೆಡೆಮೆಟ್ಟಿ. ಇರುಳು ಅಂದರೆ ಕತ್ತಲು, ಕೋಟಿ ಹೆಡೆ ಅಂದರೆ ಕತ್ತಲು ಅಂತ ಹೇಳುವುದು ಅಜ್ಞಾನದ ಸಂಕೇತ. ನಮ್ಮ ಒಳಗೆ ಇರಬಹುದಾದಂತಹ ಕೋಟಿ ಸಂಖ್ಯೆಯ ಆ ಕತ್ತಲೆಯ ಎಲ್ಲ ಅಂದರೆ ಅಜ್ಞಾನದ ಎಲ್ಲಕ್ಕೂ ಕೂಡ ಅವಳ ಒಂದು ಮಣಿ ಅಂತ ಹೇಳಿದ್ರೆ ಚಕ್ರಗಳು. ಇರುಳ ಕೋಟಿ ಹೆಡೆಮೆಟ್ಟಿ ಮಣಿಗಳಲ್ಲಿ ಚಿಕ್ಕೆಯೊತ್ತಿದಾಕೆ. ಮಣಿ ಅಂತ ಹೇಳಿದ್ರೆ ಸ್ವಾಧಿಷ್ಠಾನದಿಂದ ಹಿಡಿದು, ಮಣಿಪೂರದಿಂದ ಹಿಡಿದು, ಅನಾಹತದಿಂದ ಹಿಡಿದು, ಆಜ್ಞಾಚಕ್ರದಿಂದ ಹಿಡಿದು ಸಹಸ್ರಾರದವರೆಗೆ ಇರುವಂತಹ 6 ಚಕ್ರಗಳು ಪ್ಲಸ್ 7 ಚಕ್ರಗಳು. ಆ ಚಕ್ರಗಳನ್ನು ಮಣಿ ಅಂತ ಹೇಳ್ತಾರೆ ಯೋಗ ಪರಿಭಾಷೆಯಲ್ಲಿ. ಆ ಒಂದೊಂದು ಆ ಚಕ್ರವನ್ನು ಆ ಗಾಯತ್ರಿ ದೇವಿ ಅತ್ಯಂತ ಅಪರೋಕ್ಷವಾದ ರೀತಿಯಲ್ಲಿ ನಾವು ಅವಳನ್ನು ಸ್ತೋತ್ರ ಮಾಡಿದಂತೆ ಒತ್ತುತ್ತಾ ಬರ್ತಾಳಂತೆ. ಹಾಗೆ ಬಂದಾಗ ಅದು ಒಳಗಡೆಯಿಂದ ಮೇಲೆ ಹೇಳುತ್ತೆ. ಆ ಸ್ವಾಧಿಷ್ಠಾನದ ಆ ಒಂದು ಶಕ್ತಿ, ಕುಂಡಲಿನಿ ಶಕ್ತಿ, ಅದು ಸಹಸ್ರಾರಕ್ಕೆ ಹೋಗುತ್ತೆ. ಹಾಗೆ ಆಗಬೇಕಾದ್ರೆ ಅವಳನ್ನು ನಾವು ಸ್ತೋತ್ರ ಮಾಡಬೇಕು. ಗಾಯಂತಂ ತ್ರಾಯತೆ ಯಸ್ಮಾತ್ ಸಾ ಗಾಯತ್ರಿ ಅನ್ನುವ ಮಾತು ಕೂಡ ಉಂಟು. ಆ ರೀತಿಯಲ್ಲಿ ಭಗವಂತ ಈ ಹೆಬ್ಬೆರಳಿನಲ್ಲಿ ಯಾವುದೋ ಒಂದು ಶಕ್ತಿಯನ್ನು ಮನುಷ್ಯ ಮಾತ್ರದಾದವರಿಗೆ ಕೊಟ್ಟಿದ್ದಾನೆ ಅಂತ ಹೇಳುವುದು ಮನುಷ್ಯ ಮೊದಲ ಬಾರಿಗೆ ವಿಕಾಸದ ಹಂತದಲ್ಲಿ ಕಂಡುಕೊಂಡು ಈ ಒಂದು ಮುದ್ರೆಯನ್ನು ಅವನು ಮಾಡಿಕೊಂಡ. ಆ ಮುದ್ರೆ ಜ್ಞಾನಕ್ಕೆ ಸಂಕೇತ. ಆದ್ದರಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ಜ್ಞಾನ ಅಂತ ಹೇಳೋದು, ಜ್ಞಾನಕ್ಕೆ ಅಧಿದೇವತೆ ಯಾರು? ಸರಸ್ವತಿ. ಆ ಸರಸ್ವತಿ ಲೌಕಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನ ಎರಡಕ್ಕೂ ಕೂಡ ನಮ್ಮಲ್ಲಿ ಜ್ಞಾನ ಅಂತಲೇ ಹೇಳ್ತಾರೆ. ನಮಗೆ ಪ್ರಾರಂಭದಲ್ಲಿ ಲೌಕಿಕ ಜ್ಞಾನವೇ ಮುಖ್ಯವಾಗಿ ಬೇಕು.
ಲೌಕಿಕ ಜ್ಞಾನ ಇಲ್ಲದೆ ಹೋದರೆ ಸಂಸಾರದ ಜೀವನ ನಡೆಯೋಲ್ಲ. ಆದ್ದರಿಂದ ಆ ಲೌಕಿಕ ಜ್ಞಾನದ ಜೊತೆಯಲ್ಲೇ ಆಧ್ಯಾತ್ಮಿಕ ಜ್ಞಾನವೂ ನಮಗೆ ಇಳಿದು ಬರಬೇಕಾದ್ರೆ ನಾವು ಆ ಜ್ಞಾನದ ತಪಸ್ಸನ್ನು ಮಾಡಬೇಕು. ಹಾಗೆ ತಪಸ್ಸನ್ನು ಮಾಡುವುದು ಆ ಗಾಯತ್ರಿ ಮಂತ್ರದ ಅನುಸಂಧಾನದ ರೂಪ. ಆ ದೃಷ್ಟಿಯಿಂದ ಈ ಮುದ್ರೆಗೆ ಬಹಳ ವಿಶೇಷವಾದಂತಹ ಒಂದು ಅರ್ಥವುಂಟು. ಮತ್ತು ಇದು ಹೀಗೆ ಇರಬೇಕು ಅಂತ ಹೇಳ್ತಾರೆ, ಇನ್ನು ಕೆಲವರು ಹೀಗೆ ಇಟ್ಕೊಳ್ತಾರೆ. ಹೀಗೆ ಇಟ್ಕೊಂಡಾಗ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಈ ತೋರ್ಬೆರಳು ಜೀವಾತ್ಮನ ಸಂಕೇತ ಎಂಬುದಾಗಿಯೂ ಈ ಹೆಬ್ಬೆರಳು ಪರಮಾತ್ಮನ ಸಂಕೇತ ಎಂಬುದಾಗಿಯೂ ಹೇಳ್ತಾರೆ. ಪರಮಾತ್ಮನಿಗೆ ಜೀವಾತ್ಮ ಶರಣಾಗತ ಆಗದೆ ಹೋದರೆ ಅಲ್ಲಿ ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈ ಮುದ್ರೆ ಜೀವಾತ್ಮನೆನ್ನುವವನು ಪರಮಾತ್ಮನಿಗೆ ಶರಣಾಗುವ ಸಂಕೇತದ ಮುದ್ರೆ ಅಂತ ಹೇಳ್ತಾರೆ. ಈ 3 ಬೆರಳನ್ನು ನಾವು ಹೊರಗಡೆಗೆ ಅಲಕ್ಕಾಗಿ ನಿಲ್ಲಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಮುದ್ರಾಶಾಸ್ತ್ರದಲ್ಲಿ. ಅದು ಏನು ತೋರಿಸುತ್ತೆ ಅಂತ ಕೇಳಿದ್ರೆ, ಈ ಪ್ರಪಂಚ ನಡೀತಾ ಇರುವುದು ತ್ರಿಗುಣಾತ್ಮಕವಾದ ಪ್ರಪಂಚ ಇದೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಎನ್ನುವ 3 ಗುಣಗಳಿಂದ ನಮ್ಮ ಸಂಸಾರ ಜೀವನ, ಮನುಷ್ಯ ಮಾತ್ರರಾದವರ ಜೀವನ ನಡೀತಾ ಇದೆ. ಆದ್ದರಿಂದ ಆ ತ್ರಿಗುಣಗಳನ್ನು ಮೀರಬೇಕು. ಜೀವಾತ್ಮ ಸಾಧನೆಯಿಂದ ಪರಮಾತ್ಮನಿಗೆ ಶರಣಾಗತವಾಗಬೇಕು, ಪ್ರಪನ್ನನಾಗಬೇಕು. ಆವಾಗ ಅವನಿಗೆ ಮುಕ್ತಿ ಸಿಗುತ್ತೆ. ಮುಕ್ತಿ ಅಂತ ಹೇಳುವುದು ಆ ಮಧ್ಯದಲ್ಲಿ ಇರುವಂತಹ ಆ ಹೋಲು ತೋರಿಸುತ್ತೆ ನಿಮಗೆ. ಆ ಹೋಲು ಏನು ತೋರಿಸುತ್ತೆ? ಶೂನ್ಯ ಅನ್ನುವುದನ್ನು ಬಿಂಬಿಸುತ್ತೆ. ನಮ್ಮಲ್ಲಿ ವೀರಶೈವರಲ್ಲಿ ಶೂನ್ಯ ಸಂಪಾದನೆ ಅನ್ನುವಂತಹ ಒಂದು ಮಾತೇ ಉಂಟು. ಶೂನ್ಯವನ್ನು ಏನು ಸಂಪಾದನೆ ಮಾಡ್ತೀರಿ ನೀವು? ಶೂನ್ಯವನ್ನು ಸಂಪಾದನೆ ಮಾಡಲಿಕ್ಕಾಗುತ್ತಾ? ಶೂನ್ಯ ಅಂದರೆ 0 ಅಲ್ವಾ? ಇದು 0ಯ ಆಕಾರದಲ್ಲಿದೆ. ಶೂನ್ಯ ಸಂಪಾದನೆ ಅಂತ ಹೇಳಿದ್ರೆ ನಮ್ಮ ಹೃದಯ ಆ ರೀತಿಯಲ್ಲಿ ಇದೆ, ಶೂನ್ಯವಾಗಿದೆ. ಆ ಶೂನ್ಯವಾದಂತಹ ಆ ಹೃದಯದಲ್ಲಿ ಚಿತ್ ಸ್ವರೂಪಿಯಾಗಿ ಭಗವಂತನಿದ್ದಾನೆ. ಅವನನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಮನಸ್ಸಿನ ಅರಿವಿಗೆ, ನಮ್ಮ ಬುದ್ಧಿಯ ಅರಿವಿಗೆ, ಎಕ್ಸ್ಪೀರಿಯನ್ಸ್ಗೆ ತಂದುಕೊಳ್ಬೇಕಾದ್ರೆ ನಾವು ಅವನಿಗೆ ಶರಣಾಗಬೇಕು. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಜ್ಞಾನಯಜ್ಞ ಎಲ್ಲಕ್ಕಿಂತ ದೊಡ್ಡದು. ದ್ರವ್ಯಯಜ್ಞ ಆಗಲಿ, ಸ್ವಾಧ್ಯಾಯ ಯಜ್ಞ ಆಗಲಿ, ಬೇರೆ ಬೇರೆ ಯಜ್ಞಗಳಾಗಲಿ, ಆ ಎಲ್ಲ ಯಜ್ಞಗಳಿಗಿಂತ ಜ್ಞಾನಯಜ್ಞ ಪರಂತಪ. ಹೇ ಪರಂತಪ ಅರ್ಜುನ, ಜ್ಞಾನಯಜ್ಞ ಶ್ರೇಷ್ಠವಾದದ್ದು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನಮ್ಮ ಕರ್ಮಗಳೆಲ್ಲವೂ ಆ ಜ್ಞಾನದ ಒಂದು ಗಳಿಕೆಯಿಂದ ನಾಶವಾಗಿ ಹೋಗ್ತದೆ. ನಮಗೆ ಸರಿಯಾದ ಜ್ಞಾನ ಬಂದರೆ ನಮ್ಮ ಕರ್ಮಗಳು ಭಸ್ಮ ಮಾಡ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅದನ್ನು ಕೂಡ ಕೃಷ್ಣನೇ ಹೇಳಿದ್ದಾನೆ 4ನೇ ಅಧ್ಯಾಯದಲ್ಲಿ. ಅದರಿಂದ ಈ ಮುದ್ರೆ ಜ್ಞಾನಮುದ್ರಾಯ ಕೃಷ್ಣಾಯ ಅನ್ನುವಾಗ ಆ ಜ್ಞಾನ ಮುದ್ರೆಗೆ ಅಂತಹ ಒಂದು ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಮೈಸೂರು ಯೂನಿವರ್ಸಿಟಿಯ ಒಂದಾದೊಂದು ಧ್ಯೇಯವಾಕ್ಯ ಏನು ಹೇಳಿ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಪರಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತೆ. ಇದು ಕೂಡ 4ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಒಂದು ಶ್ಲೋಕ. ಜ್ಞಾನಕ್ಕಿಂತ ಮಿಗಿಲಾದದ್ದು ಅಥವಾ ಜ್ಞಾನಕ್ಕೆ ಸಮನಾದದ್ದು ಇನ್ನೊಂದಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ, ಅಷ್ಟು ಪವಿತ್ರವಾದದ್ದು. ಇಹ ವಿದ್ಯತೆ, ಇಲ್ಲಿ ನ ವಿದ್ಯತೆ, ಇಲ್ಲ, ಯಾವುದೂ ಇಲ್ಲ. ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಯೋಗದಿಂದ ಸಂಸಿದ್ಧನಾದ ಮನಸ್ಸುಳ್ಳ ಮನುಷ್ಯನಿಗೆ ಅದು ಕಾಲಾನುಕ್ರಮದಲ್ಲಿ ಸ್ವಯಂ ಸಿದ್ಧವಾಗುತ್ತದೆ. ಜ್ಞಾನ ಬೇಕು ಅಂತೇಳಿ ಪುಸ್ತಕ ಓದಿದ ಕೂಡಲೇ ಜ್ಞಾನ ಬರುವುದಲ್ಲ. ಪುಸ್ತಕ ಓದಿ ಬರುವಂತಹ ಜ್ಞಾನ ಅದು ನಾಲೆಡ್ಜ್ ಅಂತ ಇಂಗ್ಲೀಷಿನ ಭಾಷೆ ಆಗಬಹುದು. ಆ ನಾಲೆಡ್ಜು ಕೆಲವೊಮ್ಮೆ ನಮಗೆ ನಾನು ತುಂಬ ಓದ್ಕೊಂಡಿದ್ದೀನಿ, ನನಗೆ ತುಂಬ ಗೊತ್ತುಂಟು ಅನ್ನುವ ಭಾವಕ್ಕೂ ಕಾರಣವಾಗಿರುತ್ತದೆ. ನಾಲೆಡ್ಜ್ ಈಸ್ ಸೋ ಪ್ರೌಡ್ ದಟ್ ಹಿ ನೋಸ್ ಸೋ ಮಚ್, ವೇರ್ಯಾಸ್ ವಿಸ್ಡಮ್ ಈಸ್ ಸೋ ಹಂಬಲ್ ದಟ್ ಹಿ ನೋಸ್ ನೋ ಮೋರ್. ಅದು ಬರಬೇಕು ನಮಗೆ, ವಿಸ್ಡಮ್, ಅದು ವಿವೇಕ. ಅದನ್ನೇ ವಿವೇಕ ಆನಂದ.
ಆ ವಿವೇಕ ಬಂದಿದ್ದರಿಂದ ಅವರು ಆನಂದ ಸ್ವರೂಪರಾದರು. ಆ ರೀತಿಯಲ್ಲಿ ನಮಗೆ ಪುಸ್ತಕದಿಂದ ಬರುವ ಪಾಂಡಿತ್ಯ ಇದೆಯಲ್ಲ, ಮಮತೆ ಅಳಿವಿಂ ಪಾಂಡಿತ್ಯ, ಮಮತೆ ಅಳಿವಿಂ ಜ್ಞಾನ ಪಾಂಡಿತ್ಯದಿಂದಲ್ಲ, ಶ್ರಮಿಸಿಳೆಯ ಗಾನದೊಳು ನೀನು. ಸಂಸಾರಿಗರಿಗೆ ಕೃಷ್ಣ ಹೇಳುವ ಮಾತು, ಮಮತೆಯನ್ನು ತೆಗೆದು ಹಾಕಿಕೊಳ್ಳುವುದೇ ನಿಜವಾದ ಜ್ಞಾನ. ಪುಸ್ತಕದಿಂದ ಓದಿ ತಿಳ್ಕೊಂಡಂತಹ ಪಾಂಡಿತ್ಯದಿಂದ ಏನೂ ಸಾಧನೆ ಆಗೋಲ್ಲ. ಶ್ರಮಿಸು ಇಳೆಯ ಗಾನದೊಳು. ಈ ಸಂಸಾರದಲ್ಲಿ ಕರ್ಮೋದ್ಯುಕ್ತನಾಗು ನೀನು. ಕೃಷ್ಣನೆಂದರೆ ಊರ್ಧ್ವ ಮೂಲ ಸನಾತನ, ಬದುಕಿನಾಚೆಯ ಊರ್ಧ್ವ ಮೂಲ ಸನಾತನ. 15ನೇ ಅಧ್ಯಾಯದ ಮೊದಲನೆಯ ಶ್ಲೋಕ, ಊರ್ಧ್ವಮೂಲಮಧ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಸ್ಪಷ್ಟವಾಗಿ ಹೇಳ್ತಾನೆ ಅವನು. ಈ ಸಂಸಾರವೆನ್ನುವ ವೃಕ್ಷದ ಬೇರುಗಳೆಲ್ಲ ಮೇಲ್ಗಡೆಗಿದೆ. ಊರ್ಧ್ವಮೂಲಂ ಅಧಃ ಶಾಖಂ, ನಾವೆಲ್ಲ ಅದರ ಶಾಖೆಗಳು, ಎಲೆಗಳು, ಕೊಂಬೆರೆಂಬೆಗಳು ಎಲ್ಲ ಇಳಿಬಿದ್ದಿದೆ. ಇದರ ಬೇರು ಯಾವುದು ಅಂತ ಕೇಳಿದ್ರೆ ನಮ್ಮ ಒಳಗಿರುವ ಆತ್ಮ ಚೈತನ್ಯ ಸ್ವರೂಪಿಯಾದ ಆ ಭಗವಂತ, ಅವನು ಮೇಲಿದ್ದಾನೆ. ಆದ್ದರಿಂದ ಕೃಷ್ಣನೆಂದರೆ ಬದುಕಿನ ಆಚೆಯ ಊರ್ಧ್ವ ಮೂಲ ಸನಾತನ, ಬದುಕು ವಾಸೆಯ ಕರ್ಮ ಕಾಂಡಕ್ಕೆ ಮಾ ಫಲೇಶು ಕದಾಚನ. ಒಬ್ಬ ಕನ್ನಡದ ಕವಿ ಎಷ್ಟು ಸುಂದರವಾಗಿ ಹೇಳಿದ್ದಾನೆ ನೋಡಿ. ನಾವು ಇಲ್ಲಿ ಬದುಕಬೇಕು ಅಂದರೆ ನಾವು ಕರ್ಮ ಮಾಡಲೇಬೇಕು. ಕರ್ಮ ಮಾಡುವ ಆ ಆಸೆಗೆ, ಬದುಕು ವಾಸೆಯ ಕರ್ಮ ಕಾಂಡಕ್ಕೆ ಅವನೊಂದು ಎಚ್ಚರಿಕೆ ಕೊಡ್ತಾನೆ, ಮಾ ಫಲೇಶು ಕದಾಚನ. ಸಂಪಾದನೆ ಮಾಡಿದ್ದೆಲ್ಲ, ಕರ್ಮದ ಎಲ್ಲ ಫಲವನ್ನು ನೀನು ಒಬ್ಬನೇ ಉಪಯೋಗ ಮಾಡಬೇಕು ಅನ್ನುವಂತಹ ಮನೋಭಾವ ಇಟ್ಟುಕೊಳ್ಬೇಡ. ಭಗವದ್ಗೀತೆಯ ಮುಖ್ಯವಾದಂತಹ ತತ್ವ. ಆ ರೀತಿಯಲ್ಲಿ ಕೃಷ್ಣನೆಂದರೆ ಬದುಕು ವಾಸೆಯ ಕರ್ಮ ಕಾಂಡಕ್ಕೆ ಮಾ ಫಲೇಶು ಕದಾಚನ. ಈ ರೀತಿಯಲ್ಲಿ ಜ್ಞಾನ ಅಂತ ಹೇಳುವುದು ಅಷ್ಟು ವಿಶೇಷವಾದದ್ದು. ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಪವಿತ್ರಮಿಹ ವಿದ್ಯತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧಾವಂತನಾದವನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಅದು ಕೇವಲ ಆಧ್ಯಾತ್ಮ ಜ್ಞಾನ ಮಾತ್ರ ಅಲ್ಲ, ಲೌಕಿಕ ಜ್ಞಾನವೂ ಕೂಡ. ತಪಸ್ಸು ಇಲ್ಲದೆ ಯಾವುದೇ ರೀತಿಯ ವಿದ್ಯೆ ನಮಗೆ ಬರುವುದಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ತಪಸ್ಸಿನ ಮಹತ್ವ ಮತ್ತು ತಪಸ್ಸಿನ ಅರ್ಥ, ಜ್ಞಾನಕ್ಕೆ ಬೇಕಾಗುವುದು ತಪಸ್ಸು. ಆ ತಪಸ್ಸನ್ನು ನಾವು ಹೇಗೆ ಮಾಡಬೇಕು, ಆ ಜ್ಞಾನ ನಮಗೆ ಹೇಗೆ ಸಿಗಬೇಕು ಅನ್ನುವುದನ್ನು ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಆ ತಪಸ್ಸು ಹೇಗೆ ಅಂತ ಕೇಳಿದ್ರೆ, ಎಲ್ಲ ಉಪನಿಷತ್ತುಗಳು ತಪಸ್ಸು ತಪಸ್ಸು ಅಂತಲೇ ಹೇಳುತ್ತವೆ. ಜ್ಞಾನಕ್ಕೆ ಬೇಕಾಗುವ ತಪಸ್ಸು, ತಪಸ ಬ್ರಹ್ಮ ವಿಜಿಜ್ಞಾಸಸ್ಯ ತಪೋ ಬ್ರಹ್ಮೇತಿ ಸ ತಪೋ ತಪ್ಯತ ತಪ ಇತಿ ತಪೋ ನಿತ್ಯ ಪೌರುಷಿಷ್ಟಿ ತದ್ಧಿ ತಪಸ್ತದ್ಧಿ ತಪಃ. ಹೀಗೆಲ್ಲ ಉಪನಿಷತ್ತು ಹೇಳುತ್ತೆ. ಇದನ್ನು ವಿವರಣೆ ಕೊಡುವಾಗ ಆದಿಶಂಕರರು ತಮ್ಮ ಭಾಷ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ತಪಸ್ಸು ಅಂದರೆ ಏನು? ಮನಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ತಪ ಉಚ್ಯತೆ. ಮನಸ್ಸು ಮತ್ತು ಇಂದ್ರಿಯಗಳನ್ನು ಸರಿಯಾದ ರೀತಿಯಲ್ಲಿ ಏಕಾಗ್ರತೆಯಿಂದ ಒಂದಾಗಿ ಇಟ್ಟುಕೊಳ್ಳುವುದೇ ನಿಜವಾದ ತಪಸ್ಸು. ಅದನ್ನೇ ಯೋಗ ಅಂತ ಕೂಡ ಹೇಳ್ತಾರೆ. ಜ್ಞಾನಾನಿ ಪಂಚ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ತಾಮಾಹುಃ ಬುದ್ಧಿಶ್ಚ ನ ವಿಚೇಷ್ಟತೆ ತಾಮಾಹುಃ ಪರಮಾಂ ಗತಿಂ ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಂ ಇಂದ್ರಿಯ ಧಾರಣಾಂ ಅನ್ನುವ ಮಾತನ್ನು ಕಠೋಪನಿಷತ್ತು ಹೇಳುತ್ತೆ. ಸ್ಥಿರವಾಗಿ ಇಂದ್ರಿಯಗಳನ್ನು ಧಾರಣೆ ಮಾಡಿ ಮನಸ್ಸು ಇಂದ್ರಿಯಗಳನ್ನು ಒಂದೇ ಲೆವೆಲ್ನಲ್ಲಿ ನಿಲ್ಲಿಸೋದಿದೆಯಲ್ಲ, ಅದೇ ಯೋಗ ಅಥವಾ ಅದೇ ತಪಸ್ಸು. ಆ ತಪಸ್ಸಿನಿಂದ ನಾವು ಪಡೆಯಬೇಕಾದದ್ದು ಜ್ಞಾನ. ಸ್ವಾಮೀಜಿಯವರು ಅಲ್ಲಿ ಇದನ್ನು ವರ್ಣಿಸುವಾಗ ಒಂದು ಮಾತನ್ನು ಹೇಳ್ತಾರೆ. ಆಧುನಿಕ ವಿಜ್ಞಾನಿಗಳೆಲ್ಲ ಇಂತಹ ತಪಸ್ಸನ್ನು ಮಾಡಿಯೇ ವೈಜ್ಞಾನದ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಅವರು ತಮ್ಮ ಇಂದ್ರಿಯಗಳನ್ನು ಯಾವುದೇ ರೀತಿಯ ಬೇರೆ ವ್ಯವಹಾರಗಳಿಗೆ ಬಿಡದೆ ಜ್ಞಾನಾನ್ವೇಷಣೆಗೇ ಮೀಸಲಾಗಿಟ್ಟರು. ಹಾಗಾಗಿ ವರ್ಷಾನುಗಟ್ಟಲೆ ಅವರು ಅನ್ವೇಷಣೆಗಳನ್ನು ಮಾಡಿದರು.
ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡ್ತಾ 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 ಮೇಲೆ ಹೇಳಿದಂತಹ ಆ ಭಾವದಲ್ಲಿ ಇಂದ್ರಿಯ ಮತ್ತು ಮನಸ್ಸನ್ನು ಒಟ್ಟಿಗೆ ಸೇರಿಸಿಕೊಂಡು ಪ್ರಕೃತಿ ಮಾತೆ ತನ್ನ ಅಂತರಂಗದಲ್ಲಿ ಕಾಲಾನುಕಾಲದಿಂದ ಇಟ್ಟುಕೊಂಡಂತಹ ಎಷ್ಟೋ ಸತ್ಯಗಳನ್ನು ಹೊರಗಡೆಗೆ ಬರುವಂತಹ ರೀತಿಯಲ್ಲಿ ಅವರು ಅಧ್ಯಯನ ಮಾಡಿದರು. ಹಾಗೆ ಬಂದಾಗ ಹೊಸ ಆವಿಷ್ಕಾರಗಳು ಬರಲಿಕ್ಕೆ ಶುರುವಾಯಿತು. ಹಾಗೆ ಆವಿಷ್ಕಾರಗಳು, ವಿಜ್ಞಾನದ ಆವಿಷ್ಕಾರ ಆದಂತೆ ಆ ಜ್ಞಾನ ನಮಗೆ ಲಕ್ಷ್ಮಿಯನ್ನು ಕೊಡಲಿಕ್ಕೆ ಶುರು ಮಾಡಿತು. ವಿಜ್ಞಾನದ ಆವಿಷ್ಕಾರಗಳಿಂದ ಎಷ್ಟೋ ಬೆಳವಣಿಗೆ ಆಯಿತು. ಅದರಿಂದ ದೇಶದ ಆರ್ಥಿಕತೆಯೂ ಕೂಡ ಜಾಸ್ತಿ ಆಯಿತು. ಮನುಷ್ಯನ ಬುದ್ಧಿಮತ್ತೆ ಆ ರೀತಿಯಲ್ಲಿ ತಪಸ್ಸಿನ ಮೂಲಕವಾಗಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದು ಕೃಷ್ಣನ ಅನುಗ್ರಹದಿಂದ ಆಗಬೇಕು. ಅದಕ್ಕಾಗಿ ಈ ಶ್ಲೋಕವನ್ನು ಮತ್ತೆ ಮತ್ತೆ ಹೇಳಿಕೊಳ್ಳಿ ಅಂತ ಹೇಳ್ತಾರೆ ಬಲ್ಲವರು. ಪುಸ್ತಕದಿಂದ ಬರುವಂತಹ ಪಾಂಡಿತ್ಯ ಇದೆಲ್ಲ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ. ಆ ಶಾಸ್ತ್ರ ಈ ಶಾಸ್ತ್ರ ಓದಿ ಷಟ್ಶಾಸ್ತ್ರ ಪಂಡಿತ ಅಂತ ಹೇಳಿದ್ರು ಕೂಡ ಅವೆಲ್ಲ ಯಾತಕ್ಕಾಗುತ್ತೆ ಅಂದರೆ ಅವೆಲ್ಲ ವೈದುಷಾಂ ವಿದುಷಂ ತದ್ವತು ಭುಕ್ತಯೇ ನತು ಮುಕ್ತಯೇ ಅನ್ನುವಂತಹ ಒಂದು ಸುಂದರವಾದ ಶ್ಲೋಕ ಇದೆ. ವಾಗ್ವೈಖರಿ ಶಬ್ದಜರಿ ಶಾಸ್ತ್ರವು ವ್ಯಾಖ್ಯಾನ ಕೌಶಲಂ ವೈದುಷಾಂ ವಿದುಷಂ ತದ್ವತು ಭುಕ್ತಯೇ ನತು ಮುಕ್ತಯೇ. ಹೊಸ ಹೊಸ ಜರಿ ಇರುವಂತಹ ಶಾಲುಗಳು ಬರಲಿಕ್ಕೆ ಅದು ಕಾರಣ ಆಗಬಹುದು, ಚಿನ್ನದ ಕಡಗ ಬರಲಿಕ್ಕೆ ಅದು ಕಾರಣ ಆಗಬಹುದು, ಇನ್ನೂ ಏನೇನೋ ಭೌತಿಕವಾದ ದ್ರವ್ಯ ಬರಲಿಕ್ಕೆ ಅದು ಕಾರಣ ಆಗಬಹುದು. ಭುಕ್ತಯೇ ಬಟ್ ನತು ಮುಕ್ತಯೇ. ಮುಕ್ತಿಗೆ ಅದರಿಂದ ಏನೂ ಪ್ರಯೋಜನ ಆಗೋಲ್ಲ. ಆ ರೀತಿಯಲ್ಲಿ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ಇವತ್ತಿನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕೇವಲ ಪುಸ್ತಕಗಳನ್ನು ಓದಿ ಎಷ್ಟು ಬೇಕೋ ಅಷ್ಟು ಅಲ್ಲಿ ಪರೀಕ್ಷೆಗೆ ಅಷ್ಟನ್ನು ಅಲ್ಲಿ ಕಕ್ಕಿಬಿಟ್ಟು ಮುಂದಕ್ಕೆ ಹೋಗುವುದು, ಸರಿಯಾದ ರೀತಿಯಲ್ಲಿ ಸ್ಕೋರ್ ಇಷ್ಟೇ ಹೊರತು ಸರ್ವತೋಮುಖವಾದಂತಹ ಜ್ಞಾನ ಸಂಪಾದನೆಯ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ವಿದ್ಯಾಧ್ಯಯನ ಮಾಡುವವರು ಬಹಳ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಹೇಳಿ ಬಹಳ ಶೋಚನೆ ಪಡ್ತಾರೆ ಸ್ವಾಮೀಜಿಯವರು. ನೀವು ವಿಶ್ವವಿದ್ಯಾನಿಲಯಗಳಿಗೆ ಹೋದರೆ ಅಲ್ಲಿ ನೋಡಬಹುದು, ಇದನ್ನು ಒಂದೊಂದು ಡಾಕ್ಟರೇಟ್ಗೆ ಇಷ್ಟಿಷ್ಟು ಅಂತ ಹೇಳಿ ಫಿಕ್ಸೆಡ್ ರೇಟ್ ಇದೆ. ನೀವು ಡಾಕ್ಟರೇಟ್ ತಗೊಳ್ಬಹುದು, PhD ಮಾಡಬಹುದು. ಆದರೆ ಅಂಥ PhD ಮಾಡುವುದರಿಂದ ನಿಮಗೆ ಏನಾಗುತ್ತೆ ಅಂತ ಕೇಳಿದ್ರೆ ಪ್ರಾಬ್ಲಮ್ ಹೋಲ್ಡರ್ಸ್ ಡಿಗ್ರಿ ತಗೊಂಡಂಗಾಗುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ ಅನ್ನುವ ಮಾತನ್ನು ಅವರು ಹೇಳ್ತಾರೆ PhD. ಆದ್ದರಿಂದ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ಮಸ್ತಕದಿ ತಳೆದ ಮಣಿ ಅಂತ ಹೇಳಿದ್ರೆ ಬಹಳ ಸುಂದರವಾದಂತಹ ಒಂದು ರೂಪಕ. ಅದು ಒಬ್ಬ ಯೋಗ್ಯತೆ ಇಲ್ಲದವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ಅವನ ತಲೆಯ ಮೇಲೆ ರತ್ನ ಖಚಿತವಾದ ಮಣಿಯಿಂದ ಕೂಡಿದ ಆ ಕಿರೀಟವನ್ನು ಇಟ್ಟರೆ ಅವನು ಎಷ್ಟು ಮಟ್ಟಿಗೆ ಆಡಳಿತ ಮಾಡ್ತಾನೆ. ಪುಸ್ತಕದ ದೊರೆತರಿವು ಅಷ್ಟೇ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ಆದರೆ ಚಿತ್ತದೊಳು ಬೆಳೆದ ಅರಿವು, ಒಳಗಡೆಯಿಂದ ಬೆಳಿಬೇಕು ಅರಿವು. ಆ ಅರಿವು ಜ್ಞಾನ. ಜ್ಞಾನಮುದ್ರಾಯ ಕೃಷ್ಣಾಯ. ಅದಕ್ಕೆ ನಾವೇನು ಮಾಡಬೇಕು? ಹೆಬ್ಬೆರಳಿನ ರೂಪದಲ್ಲಿ ಇರುವಂತಹ ಆ ಪರಮಾತ್ಮನಿಗೆ ತೋರ್ಬೆರಳಿನ ರೂಪದಲ್ಲಿರುವಂತಹ ಜೀವಾತ್ಮ ಶರಣಾಗಬೇಕು. ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ಮರದಲ್ಲಿ ಸಹಜವಾಗಿ ಬಿಟ್ಟಂತಹ ಪುಷ್ಪಕ್ಕೆ ಒಂದು ಸುಂದರವಾದ ರೂಪ ಇರ್ತದೆ, ಒಂದು ಪರಿಮಳ ಇರ್ತದೆ. ಪರಿಮಳ ಇಲ್ಲದೆ ಇರುವಂತಹ ಹೂವಿಗೆ ಏನು ಬೆಲೆ ಇಲ್ಲ. ನೀವು ಪೇಪರ್ನಲ್ಲಿ ಮಾಡಿದಂತಹ ಹೂವನ್ನು ತಂದು ಪ್ಲಾಸ್ಟಿಕ್ ವೇಸ್ಟ್ನಲ್ಲಿ ನೀವು ಟೇಬಲ್ ಮೇಲೆ ಇಟ್ಟರೆ ಅದು ಏನೋ ಅಲಂಕಾರಕ್ಕೆ ಒಂದು ಅಷ್ಟು ಉಪಕರಣ ಆಗ್ತದೆ ಹೊರತು ಅದರಿಂದ ಪರಿಮಳ ಎಲ್ಲ ಕಡೆಯೂ ಹೊರಡುತ್ತಾ. ಗೀತಾರ್ಥ ಗಂಧೋತ್ಕಟಂ ಪಾರಾಶರ್ಯ ವಚ ಸರೋಜ ಮಮಲಂ ಗೀತಾರ್ಥ ಗಂಧೋತ್ಕಟಂ. ಗೀತೆ ಎಂಬ ಪರಿಮಳ ಅದು ಬರಬೇಕಾದ್ರೆ ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ. ವಸ್ತು ಅನ್ನುವುದಕ್ಕೆ ಎರಡೂ ಅರ್ಥವನ್ನು ಹೇಳ್ತಾರೆ. ಒಂದು ವಸ್ತು ಅಂತ ಹೇಳಿದರೆ ಪರವಸ್ತು, ಪರಬ್ರಹ್ಮ. ಆ ಪರಬ್ರಹ್ಮನ ಸಾಕ್ಷಾತ್ಕಾರ ಅಂದರೆ ಭಗವದ್ಭಾವ ನಮಗೆ ಬರಬೇಕಾದರೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಒಳಗಡೆ ನೋಡಬೇಕು. ಪ್ರತಿಯೊಂದು ಹಂತದಲ್ಲೂ ಕೂಡ ಇಂಟ್ರಾಸ್ಪೆಕ್ಷನ್ ಇರಬೇಕು. ಭಕ್ತಿ ಅಂದರೆ ಏನು? ಮೋಕ್ಷ ಸಾಧನ ಸಾಮಗ್ರಿಯಾಂ ಭಕ್ತಿರೇವ ಗರೀಯಸಿ.
ಆಚಾರ್ಯರು ಹೇಳ್ತಾರೆ, ಮೋಕ್ಷ ಸಾಧನೆ ಮಾಡಬೇಕು, ಸಾಮಗ್ರಿ ಇದೆ, ಅದರಲ್ಲಿ ಭಕ್ತಿಯೇ ವಿಶೇಷವಾದ ಸಾಧನಾ ಮಾರ್ಗ. ಹಾಗಾದರೆ ಭಕ್ತಿ ಏನು? ನಮ್ಮಲ್ಲೆಲ್ಲ ಭಕ್ತಿ ಇದೆ, ನಾವು ಯಾರು ಭಕ್ತರಲ್ವಾ? ನಮಗೆಲ್ಲರಿಗೂ ಭಕ್ತಿಯಲ್ಲಿ ಆಸಕ್ತಿ ಇದೆ, ಭಕ್ತಿಯಲ್ಲಿ ರಕ್ತಿ ಇದೆ. ಆದರೆ ಎರಡನೇ ಲೈನ್ನಲ್ಲಿ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ನಮ್ಮ ಒಳಗೆ ನಮ್ಮನ್ನು ನೋಡಿಕೊಳ್ಳುವ ಇಂಟ್ರಾಸ್ಪೆಕ್ಷನ್ ಏನಿದೆಯಲ್ಲ, ಅದೇ ನಿಜವಾದ ಭಕ್ತಿ. ರಾಜಗೋಪಾಲಾಚಾರ್ಯವರು, ಸರ್ ಸಿ ವಿ ರಾಜಗೋಪಾಲಾಚಾರ್ಯ ಗೊತ್ತಲ್ವಾ? ಭಾರತದ ಸ್ವಾತಂತ್ರ್ಯ ಭಾರತದ ಮೊದಲನೆಯ ಗವರ್ನರ್ ಜನರಲ್. ಆ ನಂತರದಲ್ಲಿ ಅವರು ಮಡ್ರಾಸ್ ಪ್ರಾವಿನ್ಸ್ನ ಚೀಫ್ ಮಿನಿಸ್ಟರು ಆಗಿದ್ದರು. ರಾಜಕೀಯ ಚಾಣಾಕ್ಷ ಎಂಬುದಾಗಿ ನೆಹರೂನಿಂದಲೇ ಹೆಸರು ತಗೊಂಡವರು. ಅವರು ಒಂದು ಮಾತನ್ನು ಹೇಳ್ತಾರೆ ಒಂದು ಕಡೆ, ನಮ್ಮ ಶಾಸ್ತ್ರಗಳ ಅಧ್ಯಯನ, ಪಾಠ ಪ್ರವಚನಗಳಿಂದ ಕೇಳುವ ಚಿಂತನೆಗಳು, ಅದರಿಂದ ನಾವು ಅದ ಮೂಲಕ ಮಾಡುವಂತಹ ಅಧ್ಯಯನ, ದೊಡ್ಡ ದೊಡ್ಡ ಶಾಸ್ತ್ರ ಗ್ರಂಥಗಳ ಅಧ್ಯಯನ, ಬೇರೆ ಬೇರೆ ಜೀವನದ ಅನುಭವಗಳು, ಇವುಗಳಿಂದ ಬರುವಂತಹ ಯಾವ ಅನುಭವ ಇದೆ ಅದು ವಿವೇಕ ರೂಪದಲ್ಲಿ ನಮ್ಮ ಹೃದಯದಲ್ಲಿ, ನಮ್ಮ ಚಿತ್ತದಲ್ಲಿ ಸ್ಟೋರ್ ಆಗಿರ್ತದೆ. ಜೀವನದ ಕಷ್ಟ ಸಂಕಷ್ಟಗಳು, ತಾಪ ಸಂತಾಪಗಳು ಬಂದಾಗ ಅದು ಮಾರ್ಗದರ್ಶನ ಮಾಡುವಂತಹ ರೀತಿಯ ಅರಿವಾಗಿ ಹೊರಗಡೆಗೆ ಬರ್ತದೆ. ಅದೇ ಭಕ್ತಿ. ಕಷ್ಟ, ನಿಜವಾದ ಭಕ್ತನಾದವನಿಗೆ ಕಷ್ಟ ಬಂತು ಅಂತ ಅವನು ಹೆದರೋದಿಲ್ಲ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಆ ರೀತಿಯಲ್ಲಿ ಜ್ಞಾನ ಅಂತ ಹೇಳುವುದು ನಮಗೆ ಅನುಕೂಲವಾಗಿ ಬರಬೇಕು. ಆ ರೀತಿಯಲ್ಲಿ ಜ್ಞಾನವನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ಆ ಜ್ಞಾನ ಮುದ್ರೆಯನ್ನು ಇಟ್ಟುಕೊಂಡವನು. ನಮ್ಮಲ್ಲಿ ಸ್ವಾಧ್ಯಾಯ ಮತ್ತು ತಪಸ್ಸು ಇದೆರಡು. ಸ್ವಾಧ್ಯಾಯ ಮತ್ತು ಜ್ಞಾನ ಅಂತ ಹೇಳುವಾಗ ಸ್ವಾಧ್ಯಾಯವೇ ಬಹಳ ಮುಖ್ಯವಾದ ಪದ. ಸ್ವ ಅಧ್ಯಾಯ, ಓದಬೇಕು ಓದಬೇಕು ಓದಬೇಕು, ಓದಿದ್ದನ್ನು ಚಿಂತಿಸಬೇಕು. ಬರೀ ಓದೋದು ಮಾತ್ರವಲ್ಲ, ಓದಿದ್ದನ್ನು ನಾವು ಚಿಂತನೆಯಿಂದ ಮಂಥನ ಮಾಡಿ, ಮಂಥನದಿಂದ ಮನನ ಮಾಡಿಕೊಳ್ಬೇಕು. ಮನನ ಮಾಡಿದ್ದನ್ನು ಧಾರಣೆ ಮಾಡಬೇಕು. ಧಾರಣೆ ಆದ ಮೇಲೆ ಧ್ಯಾನ ಮಾಡಬೇಕು. ಆಗ ಆ ಜ್ಞಾನಕ್ಕೆ ಒಂದು ಸರಿಯಾದ ಒಂದು ಚಾನಲ್ ಸಿಗ್ತದೆ, ಕಾಲುವೆ ಸಿಗ್ತದೆ. ಅದು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ ಅಲ್ಲಿಗೆ ನೀರನ್ನು ಹರಿಸಿ ಅಲ್ಲಿ ಒಳ್ಳೆಯ ಬೆಳೆ ಬೆಳೆಯುವಂತೆ ಅದು ಅನುಕೂಲ ಮಾಡಿಕೊಡ್ತದೆ. ಆ ರೀತಿಯಲ್ಲಿ ಸ್ವಾಧ್ಯಾಯ ಮತ್ತು ತಪಸ್ಸು ಇದೆರಡೂ ಕೂಡ ಜ್ಞಾನಕ್ಕೆ ಬಹಳ ಮುಖ್ಯವಾದಂತಹ ಸಾಧನ ಸಾಮಗ್ರಿ. ನಮ್ಮ ಮಹಾಭಾರತವನ್ನು ಇತಿಹಾಸ ಅಂತ ಹೇಳ್ತೀವಿ, ರಾಮಾಯಣವನ್ನು ಕಾವ್ಯ ಅಂತ ಹೇಳ್ತೀವಿ. ರಾಮಾಯಣವನ್ನು ಆದಿ ಕಾವ್ಯ ಅನ್ನುವ ಹೆಸರಿನಲ್ಲೂ ಕರಿತೀವಿ ನಾವಲ್ವಾ. ಆ ರಾಮಾಯಣ ಕಾವ್ಯದ ಮೊದಲನೆಯ ಶ್ಲೋಕ ನಮಗೇನು ಹೇಳುತ್ತೆ? ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ತಪಸ್ಸು ಮತ್ತು ಸ್ವಾಧ್ಯಾಯಗಳಲ್ಲಿ ಸತತವಾಗಿ ತಮ್ಮನ್ನು ತೊಡಗಿಸಿಕೊಂಡಂತಹ, ಸ್ವತಃ ತಪಸ್ವಿಗಳಾದಂತಹ, ಮುನಿಪುಂಗವರಾದಂತಹ ನಾರದಂ ವಾಲ್ಮೀಕಿ ಮುನಿ ಪಪ್ರಚ್ಛ. ನಾರದರನ್ನು ವಾಲ್ಮೀಕಿ ಮುನಿಗಳು ಕೇಳಿದರಂತೆ ಪ್ರಾರಂಭದಲ್ಲಿ. ಕೋರ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ರಾಮಾಯಣದ ಶ್ಲೋಕಗಳು ಬರ್ತದೆ. ಈ ಸಂದರ್ಭ, ಈ ಪ್ರಸ್ತುತ ಈ ನಿಮಿಷಕ್ಕೆ ಈ ಲೋಕದಲ್ಲಿ ಈ 16 ಗುಣಗಳುಳ್ಳಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರಾ? ಅದು ರಾಮಾಯಣದ ಕಥೆ ಬರ್ತದೆ. ಅಲ್ಲಿ ಆ ಸ್ವಾಧ್ಯಾಯ ಮತ್ತು ತಪಸ್ಸು ಎಂಬುದು ರಾಮಾಯಣ ಕಾವ್ಯದ ಮೊದಲನೆಯ ಶ್ಲೋಕವಾಗಿ ಆ ಸ್ವಾಧ್ಯಾಯ ಮತ್ತು ತಪಸ್ಸು ನಮ್ಮ ಪರಂಪರೆಯಲ್ಲಿ ಎಷ್ಟು ಹೆಚ್ಚಿನ ಗರಿಮೆಯ, ಹಿರಿಮೆಯ ಸ್ಥಾನವನ್ನು ಇಟ್ಟುಕೊಂಡಿದ್ದು. ಇವತ್ತು ಅದು ಕಮ್ಮಿ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ಭಾರತ ಒದ್ದಾಡ್ತಾ ಇದೆ ಅನ್ನುವ ವಿಚಾರವನ್ನು ಸ್ವಾಮೀಜಿಯವರು ಹೇಳ್ತಾರೆ ಈ ವಿಚಾರವನ್ನೆಲ್ಲ ಹೇಳುವಾಗ. ಆದ್ದರಿಂದ ಇದನ್ನು ನಾವು ಆ ಕೃಷ್ಣನ ಜ್ಞಾನ ಮುದ್ರೆಯಿಂದ ಮನಸ್ಸಿಗೆ ತಂದುಕೊಳ್ಳಬೇಕು. ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಗೀತೆ ಎಂಬ ಅಮೃತ ಸದೃಶವಾದ ಹಾಲನ್ನು ಕರೆದುಕೊಂಡಂತಹ ಹೇ ಕೃಷ್ಣ ಭಗವಂತ, ನಿನಗೆ ನಮಸ್ಕಾರ. ಇಲ್ಲಿ ದುಹೆ ಅಂದರೆ ಕರೆಯುವುದು ಅಂತ. ಮೊನ್ನೆನೇ ಒಂದು ದಿವಸ ನಾವು ಹೇಳಿಕೊಂಡ್ವಿ, ಕರೆಯುವ ಹಕ್ಕು ಯಾರಿಗಿರುವುದು? ಮನೆ ಮಗಳಿಗೆ. ನಮ್ಮ ಪರಂಪರೆಯಲ್ಲಿ, ನಮ್ಮ ಪ್ರಾಚೀನ ಆರ್ಯ ಋಷಿ ಪರಂಪರೆಯಲ್ಲಿ ಹಸುವಿನ ಹಾಲನ್ನು ಕರೆಯುವ ಹಕ್ಕು ಇರುವುದು ಮನೆಯ ಮಗಳಿಗೆ. ಆದ್ದರಿಂದಲೇ ಆ ದುಹಾ ಅನ್ನುವ ಪದದ, ಸಂಸ್ಕೃತ ಪದದ ಮೂಲವೇ ರಷ್ಯನ್ ಅಥವಾ ಸ್ಲಾವ್ ಭಾಷೆಯಲ್ಲಿ ಡೋಹ್
ಅನ್ನುವಂತಹ ಪದವಾಗಿ ಬಂದಿದೆ ಅಂತ ಹೇಳಿ ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ. DOCH ಅಂತ ಹೇಳಿ. ಜರ್ಮನ್ ಭಾಷೆಯಲ್ಲಿ ಅದನ್ನೇ ಟಾಟರ್ ಅಂತ ಹೇಳ್ತಾರೆ. TAUDOUCHTER. ಅದೇ ಪದ ಇಂಗ್ಲಿಷ್ನಲ್ಲಿ ಡಾಟರ್ ಅಂತಾಗಿ ಬಂದಿದೆ. ಆದ್ದರಿಂದ ಈ ಪದದ ಹಿನ್ನೆಲೆಯಲ್ಲಿ ಇರುವಂತಹ ಭಾವನಾತ್ಮಕವಾದಂತಹ ಒಂದು ಭಾವನೆಯನ್ನು, ಬಂಧುರವಾದ ಭಾವನೆಯನ್ನು ಇಟ್ಟುಕೊಂಡು ನಾವು ಆ ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು. ಹಾಗೆ ಮಾಡಿದಾಗ ಜ್ಞಾನದ ಆ ಒಂದು ಸಾಧನೆಗೆ ನಮ್ಮನ್ನು ಅವನು ಪ್ರೇರೇಪಿಸ್ತಾನೆ ಅನ್ನುವ ಮಾತನ್ನು ಈ ಶ್ಲೋಕದ ಮೂಲಕ ನಾವು ಪರಿಭಾವಿಸ್ತಾ ಇವತ್ತಿನ ಈ ಗೀತಾ ಅಧ್ಯಯನದ ಕಾರ್ಯವನ್ನು ಮುಗಿಸೋಣ. ಮುಂದಿನ ವಾರ ಭಗವದ್ ಅನುಗ್ರಹದಿಂದ ಮತ್ತೆ ಸೇರಬಹುದು ಅಂತ ಅಂದ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಉಪನಿಷತ್ತಿನ ಮಾತು ನಿನ್ನೆ ಹೇಳಿಕೊಂಡಿದ್ದು ಪೂರ್ಣವೇ, ಇವತ್ತು ಹೇಳಿಕೊಂಡಿದ್ದು ಪೂರ್ಣವೇ. ಪೂರ್ಣ ಅದು, ಇದು ಪೂರ್ಣ. ಪೂರ್ಣದಿಂದ ಪೂರ್ಣ ತೆಗೆದೊಡನೆ ಉಳಿಯುವುದೂ ಪೂರ್ಣವೇ. ನಾಳೆ ಮತ್ತೆ ಹೇಳಿಕೊಟ್ರೆ ಅದು ಪೂರ್ಣವೇ. ಇದು ಭಿನ್ನ ಭಿನ್ನವಾಗಲಿಲ್ಲ. ಕಾಳಿಂಗರಾವ್ ಅಂತ ಒಬ್ಬರು ಇದ್ದರು, ಕೇಳಿದ್ದೀರಲ್ವ? ಹಿಂದಿನವರಿಗೆಲ್ಲ ಗೊತ್ತು. ಈ ಉಪನಿಷತ್ತಿನ ಇದನ್ನು ಕೊನೆಯಲ್ಲಿ ಅವರು ಹಾಡೋರು. ಅವ್ರು ಹೇಗೆ ಹಾಡೋರು ಅಂದರೆ, ಅದು ಪೂರ್ಣ ಇದು ಪೂರ್ಣವೋ, ಅದು ಪೂರ್ಣ ಇದು ಪೂರ್ಣ, ಪೂರ್ಣದಿಂ ಪೂರ್ಣ ಹೊಮ್ಮುವುದು ಕಾಣು, ಪೂರ್ಣದಿಂ ಪೂರ್ಣ ತೆಗೆದೊಡನೆ ಉಳಿಯುವುದೊಂದೇ ಪೂರ್ಣ ಕಾಣು. ಅದು ಪೂರ್ಣ ಇದು ಪೂರ್ಣ. ಪೂರ್ಣದಿಂದ ಪೂರ್ಣ ಹೊಮ್ಮುತ್ತದೆ, ಪೂರ್ಣದಿಂದ ಪೂರ್ಣ ತೆಗೆದರೆ ಪೂರ್ಣ ಒಂದೇ ಉಳಿಯುತ್ತದೆ. ಅಂದರೆ ಭಗವಂತ ಅಂತ ಹೇಳುವವನು ಒಂದು ಚಿಕ್ಕಿಯಂತೆ, ಅವನೊಂದು ಸಮಾನಾಂತರ ಗೆರೆ. ಆ ಚಿಕ್ಕಿಯಲ್ಲಿ ಎಲ್ಲವೂ ಸೇರಿಕೊಂಡಿದೆ. ಆದ್ದರಿಂದ ನಿನ್ನೆಯ ಕ್ಲಾಸು ಪೂರ್ಣವೇ, ಇವತ್ತಿನ ಕ್ಲಾಸು ಪೂರ್ಣವೇ. ಮುಂದಿನ ವಾರ ಸೇರಲಿಕ್ಕೆ ಭಗವಂತ ಅನುಗ್ರಹ ಮಾಡಿದರೆ ಆ ಕ್ಲಾಸು ಪೂರ್ಣವೇ ಅನ್ನುವಂತಹ ಮಾತಿನಿಂದ